ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ DSR ಶಿವಲಾಗಿ ಮತ್ತೊಮ್ಮೆ ಸ್ವಾಗತ. ಸೊ ಸ್ನೇಹಿತರೆ, ತುಂಬಾ ಜನ ಕೇಳ್ತಾ ಇರಿ ಪುಟ್ ಗಣೇಶಗಳು, ಅದು ಮಣ್ಣಲ್ಲಿರುವಂಥ ಗಣೇಶಗಳು ತೋರಿಸಿ ಹೇಳ್ಬಿಟ್ಟು. ಸೊ ಹಾಗಾಗಿ ಈ ವಿಡಿಯೋ ನಿಮಗೆ ಏನು ಬಿಟ್ಟಿರೋದು. ಸೊ ಇವತ್ತು ಆಕ್ಚುಲಿ ಎಲ್ಲಿ ಕರ್ಕೊಂಡ್ಬಂದಿದ್ದು ಹೇಳಿದ್ರೆ ಶ್ರೀ ಬಸವೇಶ್ವರ ಆರ್ಟ್ಸ್ ಅಂಡ್ ಸ್ನೇಹಿತರೆ, ಇದ್ರದ್ದು ಬಂದ್ಬಿಟ್ಟು ನಮ್ಮ ಏರ್ಪೋರ್ಟ್ ಹತ್ರ ನಿಮಗೆ ಬೇಗೂರು ಹತ್ರ ಬರುತ್ತೆ. ಸೊ ನಿಮ್ಮ ಟರ್ಮಿನಲ್ 2 ಓಕೆನಾ, ಟರ್ಮಿನಲ್ 2 ಹತ್ರ ಬಂದ್ರೆ ನಿಮಗೆ ಅಡ್ರೆಸ್ ಸಿಗುತ್ತೆ. ಸೊ ಇವ್ರ ಹತ್ರ ಏನು ಸ್ಪೆಷಲ್ ಅಂದ್ರೆ ನಿಮಗೆ 8 ಇಂಚಿಂದ ಹಿಡಿದು ಸ್ನೇಹಿತರೆ 4 ಕಡೆಗೆ ಪರಿಶುದ್ಧ ಮಣ್ಣೆಗಳ ಶೋ ಸಿಗುತ್ತೆ. ಆಲ್ಮೋಸ್ಟ್ ಹೇಳ್ಬೇಕಾದ್ರೆ ನಿಮ್ಗೆ 8 ಇಂಚಲ್ಲಿ ಇವಾಗ ಒಂದೊಂದು ಸೈಜಸ್ ಅಲ್ಲಿ ನಿಮಗೆ 10 ಮಾಡ್ಲುಗಳು ಇರ್ತಾವಿಲ್ಲ. ಯಾಕೆ ನಿಮ್ಗೆ 8 ಇಂಚಲ್ಲಿ ಒಂದು 10 ಮಾಡ್ಲು, ಸೊ ನಿಮ್ಗೆ 10 ಇಂಚಲ್ಲಿ ಒಂದು 10 ಮಾಡ್ಲು, ಅದು ಬಿಟ್ಟರೆ ಫೀಟಲ್ಲಿ ಹೇಳ್ಬೇಕಂದ್ರೆ ನಿಮಗೆ ಫೀಟಲ್ಲಿ ಒಂದು 10 ಮಾಡ್ಲು, ಹತ್ರ ಹಲವಾರು ಡಿಸೈನ್ಸ್ ಅದು ಮಣ್ಣಲ್ಲಿದ್ದಾವೆ. ಸೊ ಇದು ಬಂದ್ಬಿಟ್ಟು ಆಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆ ಬಾಂಬಸ್ಟಲ್ಲಿ ಗಣೇಶ ಅಂತ ಹೇಳ್ಬೋದು. ಸೊ ಬನ್ನಿ ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಥರ ಗಣೇಶಗಳಿದೆ, ಪ್ರತಿಯೊಂದು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇವರು ಹೋಲ್ಸೇಲ್ ರೇಟ್ ರೆಡಿ ಮಾಡ್ಕೊಡ್ತಾರೆ. ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಸೊ ನಮಸ್ಕಾರ. ನಮಸ್ಕಾರ ಸರ್. ಹೆಂಗಿದ್ದೀರಾ? ಚೆನ್ನಾಗಿದೆ ಸರ್. ಸರ್ ಹೇಳಿ ಸರ್, ನಿಮ್ಮ ಗೋಡನ್ ಲೊಕೇಶನ್, ನಿಮ್ಮ ಗೋಡನ್ ಹೆಸರು ಎಲ್ಲಿ ಬರುತ್ತೆ, ಏನು ಕತೆ ಹೇಳಿ ಸರ್. ಸರ್ ಶ್ರೀ ಬಸವೇಶ್ವರ ಗಣೇಶ ಆರ್ಟ್ಸ್, ಓಕೆ, ಈ ನಮ್ಮದು ಬೇಗೂರು. ಟರ್ಮಿನಲ್ 2 ಅಲ್ಲಿ ಬಂದು ಬ್ಯಾಕ್ ರೋಡ್ ಬಂದರೆ ಇಲ್ಲಿ ಬೇಗೂರು ಹತ್ರ ಬಂದರೆ ನಮ್ಮ ಲೊಕೇಶನ್. ಓಕೆ. ಸೊ ನಿಮ್ಮಲ್ಲಿ ಏನು ಸ್ಪೆಷಲ್ ಸರ್ ನಿಮ್ಮ ಗಣೇಶಗಳಲ್ಲಿ? ನಮ್ಮದು 9 ಇಂಚಿಂದ 4 ಅಡಿವರೆಗೂ ಸಿಗುತ್ತೆ. 9 ಇಂಚಲ್ಲೇ ಒಂದು 10 ಥರ ಡಿಸೈನ್, ಎಲ್ಲ ಫೀವರ್ ಮಣ್ಣು, ಪರಿಸರ ಮಣ್ಣಿನ ಎಲ್ಲರೂ 25 ಡಿಸೈನು, ಎಲ್ಲ ಡಿಸೈನ್ ಮೇಲೆ ನಾವು ಮಣ್ಣಿಂದೇ ಕೊಡ್ತಾ ಇದ್ದೀವಿ. ಅದೇ ನಿಮಗೆ ಇವಾಗ ಎಷ್ಟೆಷ್ಟು ಮಾಡಲು, ಒಂದೊಂದು ಇಂಚಸ್ ಎಷ್ಟು ಮಾಡಲಿದೆ ಸರ್ ನಿಮ್ಗೆ? ಸರ್ ನಮ್ಮದು 9 ಇಂಚಲ್ಲಿ ಒಂದು 10 ಡಿಸೈನ್ ಸಿಗುತ್ತೆ. ಆಮೇಲೆ 12 ಇಂಚಲ್ಲಿ ಬಂದು ಒಂದು 25 ಡಿಸೈನ್, ಆ ಥರ ಒಂದು. ಆಮೇಲೆ 16, 14 ಆ ಥರ ಹೋದರೆ 30, 40 ಡಿಸೈನ್ ಅಲ್ಲೇ ಸಿಗುತ್ತೆ ಸರ್. 4 ಕಡೆಯಲ್ಲಿ ವೆರೈಟಿ ಒಂದು 25, ಒಂದು 10 ಡಿಸೈನ್ ಸಿಗುತ್ತೆ ಸರ್. ಓಕೆ. ಸೊ ಇನ್ನೊಂದು ಆಕ್ಚುಲಿ ಸರ್, ನಿಮ್ಮ ಹತ್ರ ಹೋಲ್ಸೇಲ್ ರಿಟೇಲ್ ಹೇಗಿರುತ್ತೆ ಸರ್? ಹೋಲ್ಸೇಲ್ ಐತೆ, ರಿಟೇಲ್ ಐತೆ. ಹೋಲ್ಸೇಲ್ ಮಿನಿಮಮ್ ಎಷ್ಟು ಪೀಸ್ ತಗೋಬೇಕು? ಹೋಲ್ಸೇಲ್ ಅಂದ್ರೆ 25 ಪೀಸ್ ಮೇಲೆ ತಗೊಳ್ಳಿ ಸರ್. ಯಾವ್ದಾದ್ರು ಎಷ್ಟು ಫೀಟ್ ಆದ್ರೂ ಪರವಾಗಿಲ್ಲ, ಫೀಟ್ ಆದ್ರೆ ಮಿನಿಮಮ್ 25 ಪೀಸ್ ತಗೋಬೇಕಾಗುತ್ತೆ. ಅದ್ರ ಕಮ್ಮಿ ಬಂದ್ರೆ ಏನೋ ಇರೋದ್ರಲ್ಲಿ ರಿಟೇಲ್ ಮಾಡ್ಕೊಡ್ತೀರಾ? ಓಕೆ. ಇನ್ನೊಂದು ಮತ್ತೆ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ಡೆಲಿವರಿ ಮಾಡ್ತೀರಾ ಅಂತ ನಾನು ಕೇಳ್ತಾರೆ ತುಂಬಾ ಜನ. ಸರ್ ಅಲ್ಲೇ ಐತೆ ಒಟ್ಟು ಗಾಡಿ ಅವರೇ ಎತ್ಕೊ ಬಂದ್ರೆ ಸೇಫ್ಟಿ ಮಾಡಿ ನಾವು ಕೊಡ್ತೀರಿ. ಲೋಡ್ ಅನ್ಲೋಡಿಂಗ್ ನಾವೇ ಮಾಡ್ತೀವಿ, ಇಲ್ಲೇ ಲೋಡ್ ಎಲ್ಲ ಮಾಡ್ಕೊಡ್ತೀರಿ ನೀವು? ಅವ್ರ ಅನ್ಲೋಡಿಂಗ್ ಅಲ್ಲಿ ಮಾಡ್ಕೊಂಡು. ಓಕೆ, ನೀವು ಸೇಫ್ಟಿನ ಕಳ್ಸಿಕೊಡ್ತೀರಾ ನಿಮ್ಮ ಕಡೆಯಿಂದ? ಕೊಡ್ತೀವಿ ಸರ್. ಸೊ ಬನ್ನಿ ಸರ್ ನೋಡ್ತಾ ಹೋಗೋಣ. ಸೊ ಸ್ನೇಹಿತರ, ಮೊದಲಾಗಿ ತೋರಿಸ್ತೀವಿ ನಿಮಗೆ 8 ಇಂಚ್ ಅಂದ್ರೆ ನಿಮಗೆ. ಸೊ ಇಲ್ಲಿ ನೋಡ್ಬೋದು ನಿಮಗೆ ಜಸ್ಟ್ ಒಂದು ನಮ್ಮ ಕೈ ಎಷ್ಟು ಬರುತ್ತೆ ಅಷ್ಟೇ ನಿಮ್ಗೆ 8 ಇಂಚ್ ಅಂದ್ರೆ. ಸೊ ಇದು ಬಂದ್ಬಿಟ್ಟು ಮಣ್ಣಿನ ಗಣೇಶಗಳು ನೋಡ್ಬೋದು ನಿಮಗೆ, ಜಸ್ಟ್ ನಮ್ಮ ಕೈ ಎಷ್ಟು ಬರುತ್ತೆ ಅಷ್ಟೇ ಸ್ನೇಹಿತರೆ. ನೋಡ್ಬೋದು ತುಂಬಾ ಜನ ಏನಂದ್ರೆ ಇದನ್ನ ತಗೊಂಡೋಗಿ ಹೋಲ್ಸೇಲ್ ತಗೊಂಡು ರಿಟೇಲ್ ಮಾಡೋಂತ ಇರ್ತಾರೆ. ಸೊ ಅಂಥವ್ರು ಬೆಸ್ಟ್ ಅಂತ ಹೇಳ್ಬೋದು. ಇನ್ನು ಹಲವಾರು ಇದಾವೆ ಚೆನ್ನಾಗಿರೋ ಪೀಸಸ್ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೋಡ್ತಿರ್ಬೋದು ನಿಮಗೆ ಆಲ್ಮೋಸ್ಟ್ ಗೋಡಲ್ಲ ನೋಡ್ಬೋದು ನಿಮಗೆ ಎಷ್ಟು ಸ್ಟಾಕ್ ಇದೆ ಅಂದ್ಬಿಟ್ಟು. ಇನ್ನೂ ಬರುತ್ತೆ ಒಂದು ಸ್ಟಾಕ್, ಆಕ್ಚುಲಿ ಜಸ್ಟ್ ಇನ್ನ ಇವಾಗ ಒಂದು ಸ್ಟಾಕ್ ಬಂದಿದೆ ಅಷ್ಟೇ, ಮತ್ತೆ ಇನ್ನೂ ಬರುತ್ತೆ. ಇವ್ರು ಆಕ್ಚುಲಿ ಇನ್ನೊಂದು ಗೋಡನ್ ಕೂಡ ಇದೆ, ಆಮೇಲೆ ತಿಳ್ಸ್ಕೊಡ್ತೀನಿ ನಿಮಗೆ. ಇದಾಯ್ತಾ? ಅದಾದ್ಮೇಲೆ ನಿಮಗೆ ಬನ್ನಿ ತೋರಿಸ್ತೇನೆ ನಿಮಗೆ. ನೋಡಿ, ಅದಕ್ಕಿಂತ ಚಿಕ್ಕ ಗಣೇಶ ಬೇಕಾ ನಿಮಗೆ? ನೋಡಿ, ತೀರಾ ಪುಟ್ಟ. ಇದು ಎಷ್ಟು ಇಂಚ್ ಸರ್? ಇದು 4 ಇಂಚ್, ಕೇವಲ 4 ಇಂಚು ಸ್ನೇಹಿತರೆ. ತುಂಬಾ ಜನ ಆಫೀಸಲ್ಲಿ ಆಗಿರ್ಬೋದು, ಸೊ ನೀವು ಡೆಸ್ಕಲ್ಲಿ ಇಟ್ಕೋಬೇಕು ಅನ್ಕೊಂತೀರಾ. ಅದರಲ್ಲಿ ನಿಮಗೆ 3 ಕಲರ್ ಇದೆ ನಿಮಗೆ, ಆರೆಂಜು, ಯೆಲ್ಲೋ, ಈ ಥರ ಪಿಂಕು, ಆ ಥರ ಕಲರ್ ಇದೆ. ಸ್ವಲ್ಪ ಯೂನಿಕ್ ಆಗಿದೆ ನೋಡಿ, ತುಂಬಾ ಸಕ್ಕತ್ತಾಗಿದೆ ಆಕ್ಚುಲಿ. ಇನ್ನ ಬನ್ನಿ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಇನ್ನ ಪುಟ್ಟದಾಗಿರೋದು ಬೇಕಾ ನೋಡಿ, ಇಲ್ಲಿ ಒಂದು ಡಿಸೈನ್ಸ್ ಇದಾವೆ ನಿಮಗೆ. ಕೆಲವೊಂದು ಮಾತ್ರ ಬನ್ನಿ ಹತ್ರ ಬನ್ನಿ, ಸ್ವಲ್ಪ ಹತ್ರ ಬನ್ನಿ ತೋರಿಸ್ತೀನಿ. ಸೊ ನೋಡ್ಬೋದು ನಿಮ್ಗೆ ಇಲ್ಲೇ. ಇದು ನಿಮ್ಗೆ ನಾರ್ಮಲ್ ದರ್ಬಾರ್ ಮಾಡ್ತಾರೆ ಗಣೇಶ. ಇದು ಎಷ್ಟು ಇಂಚ್ ಸರ್ ಇದು? ಸರ್ ಅದು ಒಂದು ಅಡಿ, 12 ಇಂಚ್ ಬರುತ್ತೆ ಸ್ನೇಹಿತ. ಅದೇ 1 ಅಡಿ 12 ಇಂಚ್ ಇದೆ. ಅವೆಲ್ಲ ತೋರಿಸಿದ್ ಬಂದು 8 ಇಂಚ್ ಅಲ್ಲ, ಆಕ್ಚುಲಿ ಚಿಕ್ಕ ಸ್ವಲ್ಪ ಚಿಕ್ಕದು ಅನ್ಕೋತೀನಿ. ಸೊ ಇದು ಬಂದ್ಬಿಟ್ಟು ಆಲ್ಮೋಸ್ಟ್ 1 ಫೀಟ್ ನೋಡ್ಬೋದು. ಈ ತರ ಹಲವಾರು ಮಾಡಲ್ಗಳು ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಸೊ ಇದು ಬಂದ್ಬಿಟ್ಟು ನಿಮಗೆ ಶಿವನ ರೀತಿ ಬೇಕಾ? ಬನ್ನಿ ತೋರಿಸ್ತೀನಿ ನಿಮಗೆ. ಸೊ ಇಲ್ಲಿ ನೋಡ್ಬೋದು, ಇದು ಶಿವನ ರೀತಿ ಇರೋದು. ಸೊ ಶಂಖ ನೋಡ್ಬೋದು ನಿಮಗೆ, ಶಂಖದ ಮೇಲೆ ಗಣೇಶ ಕೂತಿರೋದು. ಸೊ ಕೊಂಡೆ ಹಾಕೊಂಡು ಶಿವನ ರೀತಿ ಕೂತಿರೋ ಗಣೇಶ ನೋಡ್ಬೋದು. ಓಕೆನಾ? ಅದಾದ್ಮೇಲೆ ತುಂಬಾ ಜನ ದಗುಡು ಸೆಟ್ನ ಹುಡುಕ್ತಾ ಇರ್ತಾರೆ, ದಗುಡು ಸೆಟ್ ಗಣೇಶನ. ಅದು ತೋರಿಸ್ಕೊಡ್ತೀನಿ ಬನ್ನಿ ನಿಮಗೆ. ಇದೆಷ್ಟು ಇಂಚ್ ಅದು ದಗುಡು ಸೆಟ್ಟು? ಸರ್ ಅದು 14 ಇಂಚ್. 14 ಇದೆ. 1 ಫೀಟ್ಗಿನ ಒಂದು 2 ಇಂಚ್ ಜಾಸ್ತಿ ಬರುತ್ತೆ ನಿಮಗೆ. ಸೊ ನೋಡ್ಬೋದು 12 ಇಂಚ್ ಕೊಡ್ತಾ ಇದ್ದೀರಾ. 12 ಇಂಚ್. ಓಕೆ. ಸೊ ನೋಡ್ಬೋದು ದಗುಡು ಸೆಟ್ ತುಂಬಾ ಜನ ಇಷ್ಟಪಡ್ತಾರೆ. ಆಕ್ಚುಲಿ ಮುಂಬೈಲಿ ತುಂಬಾ ಫೇಮಸ್ ಆಕ್ಚುಲಿ ದಗುಡು ಸೆಟ್ ಅಂದ್ರೆ. ಸೊ ಆ ಮಾಡಲ್ ನೀವು ಮನೇಲಿ ಕೂರಿಸ್ಬೇಕಂದ್ರೆ ಪುಟ್ಟದಾಗಿರೋ ಗಣೇಶದಲ್ಲಿ ಟ್ರೈ ಮಾಡ್ಬೋದು. ನೋಡಿ ಚೆನ್ನಾಗಿದ್ದಾವೆ. ಇವರೇ ಚಿಕ್ಕದಾಗಿ ನಿಮಗೆ ವರ್ಕ್ ಎಲ್ಲ ಮಾಡಿದ್ದಾರೆ. ವರ್ಕ್ ಅಂದ್ರೆ ನಿಮ್ಗೆ ಲೈಕ್ ಸ್ಪ್ರಿಂಕ್ಲಿಂಗ್ ತರ ಮಾಡಿದ್ದಾರೆ. ಇನ್ ಕೇಸ್ ಬೇಕಂದ್ರೆ ಎಕ್ಸ್ಟ್ರಾ ಅಡಿಷನಲ್ ವರ್ಕ್ ಮಾಡ್ಕೋಬಹುದು, ಅದು ಡಿಪೆಂಡ್ ನಿಮ್ಮ ಮೇಲೆ ಆಗುತ್ತೆ. ಓಕೆನಾ? ಸೊ ನಿಮ್ಮ ಹತ್ರ ಸ್ಟಾರ್ಟಿಂಗ್ ಪ್ರೈಸ್ ಏನಿರುತ್ತೆ ಸರ್? ಸರ್ 160 ಐತೆ ಸರ್. 160 ರೂಪಾಯಿ ಸರ್ ಸ್ನೇಹಿತರೆ. 160 ರೂಪಾಯಿ ಸ್ಟಾರ್ಟಿಂಗ್ ಪ್ರೈಸ್ ಒಂದು ಚಿಕ್ಕ ಗಣೇಶ. ಓಕೆನಾ? ಸೊ ಬನ್ನಿ ಹಿಂಗೆ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಅದಾದ್ಮೇಲೆ ನೋಡಿ, ಇನ್ನು ಸ್ವಲ್ಪ ಡಿಸೈನ್ ಆಗಿರೋದು ಬೇಕಂದ್ರೆ ನಿಮಗೆ ಇಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಹದ ಪಕ್ಕದಲ್ಲಿ ಕುತ್ಕೊಂಡ್ರೆ ಗಣೇಶ ನೋಡ್ಬೋದು ನೋಡಿ. ಸೊ ನೋಡ್ಬೋದು ಇದೆಷ್ಟು ಇಂಚ್ ಸರ್? ಇದು ಸೇಮ್ 12 ಇಂಚ್ ಸರ್. ಇದು 14 ಇಂಚ್. 14 ಇಂಚು. ಸೊ ಇದು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಇದು ಬಂದ್ಬಿಟ್ಟು ನಿಮಗೆ ಸಿಂಹ ನೋಡ್ಬೋದು. ಸಿಂಹದ ಪಕ್ಕದಲ್ಲಿ ಗಣೇಶ ಕೂತಿರ್ತಾರೆ, ಸಿಂಹಾಸನ ಕೂತಿರೋದು. ಇದು ಒಂದು 14 ಇಂಚ್ ಇದೆ. 1 ಫೀಟ್ ರೇಂಜಲ್ಲಿ ಅನ್ಕೊಳ್ಳಿ ಇವೆಲ್ಲ ನೋಡ್ತಿರ್ಬೋದು. ಇನ್ನು ಹಲವಾರು ಡಿಸೈನ್ಸ್ ಇದೆ. ಆಲ್ಮೋಸ್ಟ್ ಎಲ್ಲ ತೋರಿಸಲ್ಲ, ಕೆಲವೊಂದು ಚೆನ್ನಾಗಿರೋದು ಮಾತ್ರ ನಿಮಗೆ ಎತ್ಬಿಟ್ಟು ತೋರಿಸ್ಕೊಡ್ತೀನಿ. ನಿಮ್ಗೆ ಒಂದು ಐಡಿಯಾ ಬರ್ಬೋದು ಹೇಗಿರ್ತದೆ. ದಗುಡು ಸೆಟ್ ಅವೆಲ್ಲ ನಿಮಗೆ ಚಿಕ್ಕ ಮಾಡಲ ತೋರಿಸಿದೆ. ಇವಾಗ ಒಂದು ಇಂಚ್ ರೇಂಜಲ್ಲಿ ತೋರಿಸ್ತೀನಿ ಬನ್ನಿ ನಿಮಗೆ. ಸಾಕಾಗಿದೆ ದಗುಡು ಸೆಟ್ ಮಾತ್ರ. ಇದಕ್ಕೆ ಆಕ್ಚುಲಿ ನೀವು ವರ್ಕಿಂಗ್ ಎಲ್ಲ ಮಾಡ್ಕೋಬೋದು ಸ್ನೇಹಿತರೆ. ವರ್ಕ್ ಮಾಡಿದ್ರೆ ಸೂಪರ್ ಆಗಿರುತ್ತೆ ಅಂತ ಹೇಳ್ಬೋದು. ನೋಡಿ ಹೇಗಿದೆ ನೋಡಿ, ಸಕ್ಕದಾಗಿದೆ ದಗುಡು ಸೆಟ್ ನೋಡ್ಬೋದು. ಇದು ಆಕ್ಚುಲಿ ಎಷ್ಟು ಬರುತ್ತೆ ಸರ್ ಇದು? ಸರ್ ಇದು 16 ಇಂಚ್ ಬರುತ್ತೆ.
ಒಂದೂವರೆ ಅಡಿ ಅಲ್ವಾ? 1.5 ಅಡಿ. ಸೊ 1.5 ಅಡಿ ಸ್ನೇಹಿತರ ನೋಡ್ಬೋದು ನಿಮಗೆ ದಗಡು ಸೆಟ್ ಸಾಕಾಗಿದೆ. ಇದಕ್ಕೆ ನೀವು ಏನಾದ್ರು ಡೈಮಂಡ್ ವರ್ಕ್ ಕೂಡ ಅದೇ ತುಂಬಾ ಜನ ಇಲ್ಲಿ ಎಲ್ಲ ವರ್ಕ್ ಮಾಡಿಸ್ತಿರಲ್ಲ, ಸೊ ಇನ್ ಕೇಸ್ ಮಾಡಿದ್ರೆ ತುಂಬಾ ಸಕ್ಕದಾಗಿರುತ್ತೆ ಆಕ್ಚುಲಿ. ಹೇಳ್ಬೇಕಾದ್ರೆ ಡೈಮಂಡ್ ವರ್ಕ್ ನೀವೇ ಮಾಡ್ಕೋಬೋದು, ಚಿಕ್ಕ ಪುಟ್ಟದ್ದಲ್ಲ. ಸೊ ನೀವೇನು ಆಚೆ ಮಾಡಿಸೋದು ಅವಶ್ಯಕತೆ ಇಲ್ಲ, ಚಿಕ್ಕದಾಗಿ ನಿಮ್ಗೆ ಆಲ್ಮೋಸ್ಟ್ ಸಿಗುತ್ತೆ. ಆದಷ್ಟು ಬೇಗ ಅದ್ರ ಬಗ್ಗೆ ವಿಡಿಯೋ ಮಾಡ್ಕೊಡ್ತೀನಿ, ಓಕೆನಾ? ಸೊ ಇದು ನೋಡ್ಬೋದು, ಇದು ಬಂದ್ಬಿಟ್ಟು ನಿಮಗೆ ಅದು ಆಲ್ಮೋಸ್ಟ್ 1.5 ಇಂಚು, ಸರಿ 1.5 ಅಡಿ, ಓಕೆನಾ? ಇನ್ನ ಬನ್ನಿ ತೋರಿಸ್ತೀನಿ ನಿಮಗೆ. ಹಲವಾರು ಇದಾವೆ ಸ್ನೇಹಿತರೆ ನೋಡಿ. ಪುಟ್ಟದಲ್ಲಿ ನಿಮಗೆ ಲಾಲ್ಬಾಗ್ ಟೈಪ್ ಗಣೇಶ ನೋಡ್ಬೋದು ನೀವು ಇಲ್ಲಿ ನೋಡಿ. 10 ಇಂಚಲ್ಲಿ ನಿಮಗೆ ಲಾಲ್ಬಾಗ್ ಟೈಪ್ ಗಣೇಶ ಇದೇ ರೀತಿ ಆ ಕಡೆ ಕೂಡ ತೋರಿಸ್ಕೊಡ್ತೀನಿ, ಒಂದೊಂದು ತಿಳಿಸ್ಕೊಡ್ತಾ ಹೋಗ್ತೀನಿ. ಸರ್ ಈ ವರ್ಷ ಎಷ್ಟು ಮಾಡಲ್ ತಂದಿದೆ ಸರ್ ಹೊಸದಾಗಿ? ಹೋದ ವರ್ಷ ತೋರಿಸಿದ್ದೀನಿ, ಈ ವರ್ಷ ಕಂಪೇರ್ ಮಾಡ್ತಾರೆ ನೀವು? ಸರ್ ಒಂದ್ ಸೈಜ್ ಅಲ್ಲಿ ಒಂದೊಂದು ಡಿಸೈನ್ ಅಲ್ಲಿ ಒಂದು 10 ಡಿಸೈನ್ ವೆರೈಟಿ ಬಂದೈತೆ ಸರ್. 10. ಸೊ ತುಂಬಾ ಆಪ್ಷನ್ಸ್ ಇದೆ ಜನಕ್ಕೆ, ಆಪ್ಷನ್ ಐತೆ ಸರ್. ಓಕೆ. ಸೊ ನೋಡಿ ಇದೊಂದು ಮತ್ತೊಂದು ಮಾಡಲ್ ನೋಡ್ಬೋದು ಸ್ನೇಹಿತರೆ. ಸೊ ಇಲ್ಲಿ ಅವಲ್ಲ ನಿಮಗೆ ಸಿಂಹದ ಪಕ್ಕದಲ್ಲಿ ಕೂತಿರೋದು ನೋಡಿದ್ರಿ, ಇವಾಗ ನೋಡ್ತಾರೆ ಬೊಮ್ಮಣ್ಣು ನಂದಿ. ಸೊ ನಂದಿ ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ ಗಣೇಶ. ಇದು ತುಂಬಾ ಗಣೇಶಗಳಿದಾವೆ. ಆಲ್ಮೋಸ್ಟ್ ನಿಮ್ಗೆ ಇಂಥದ್ದು ಇಲ್ಲ ಅಂದಿಲ್ಲ, ಆಲ್ಮೋಸ್ಟ್ ಪ್ರತಿಯೊಂದು ಇದು ನೋಡಿ ಹೂವದ ಮೇಲೆ ಕೂತಿರೋದು. ಇದು ನೋಡಿ ತೋರಿಸ್ತೀನಿ ನಿಮಗೆ. ಎಲ್ಲ ಕವರ್ ಪಾಪ ಇವಾಗ ಜಸ್ಟ್ ಡಿಸ್ಪ್ಯಾಚ್ ಆಗಿರೋದಲ್ಲ, ಸೊ ಹಾಗಾಗಿ ಎಲ್ಲ ಕವರ್ ಮುಚ್ಚಿರ್ತಾರೆ ಗಡಿ ಜಾಗ ತಂದ್ಬಿಟ್ಟು. ಇದು ನೋಡ್ಬೋದು ನಿಮಗೆ ತಾವರ ಮೇಲೆ ಕೂತ್ಕೊಂಡಿರೋ ಗಣೇಶ ನೋಡ್ಬೋದು, ಸಕಾಲಾಗಿದೆ. ಇದೆಲ್ಲ ಇವಾಗ ತೋರಿಸ್ತಾರದಲ್ಲ ನಿಮ್ಗೆ ಬಂದ್ಬಿಟ್ಟು ನಾನು ಒಂದು ಅಡಿ 1.5 ಅಡಿ ಆ ರೇಂಜಲ್ಲಿ. ಸೊ ಲಾಸ್ಟಲ್ಲಿ ನಿಮಗೆ 3 ಅಡಿ 4 ಅಡಿ ಆ ರೇಂಜಲ್ಲಿ ತಿಳ್ಸ್ಕೊಡ್ತೀನಿ, ಬನ್ನಿ ತೋರಿಸ್ಕೊಡ್ತೀನಿ. ಇನ್ನು ಈ ಕಡೆ ಬನ್ನಿ, ಈ ಕಡೆ ಇನ್ನೊಂದು ಸ್ವಲ್ಪ ಡಿಸೈನ್ ಆಗಿರೋದು ತೋರಿಸ್ತೀನಿ ನಿಮಗೆ. ಇದು ನೋಡಿ, ನಾನು ಬಾಡಿ ಟೋನ್ ಬೇಡ, ಸ್ವಲ್ಪ ಯೂನಿಕ್ ಆಗಿರೋ ಕಲರ್ ಬೇಕು ಅಂದರೆ ಇದನ್ನು ಟ್ರೈ ಮಾಡ್ಬೋದು. ಇದು ಎಷ್ಟು ಸರ್ ಇದು? ಸರ್ ಅದು 18 ಇಂಚು. 18 ಇಂಚ್, ಆಲ್ಮೋಸ್ಟ್ ಒಂದು 2 ಫೀಟ್ ರೇಂಜ್, 1.25 ಅಡಿ ಸ್ನೇಹಿತರೆ. ಸೊ ತೋರಿಸ್ತೀನಿ ನಿಮಗೆ. ಎಲ್ಲ ಮಣ್ಣೆಲ್ಲ ಸ್ವಲ್ಪ ಹುಷಾರಾಗಿ ಎತ್ತಬೇಕು. ಸೊ ಆ ಕಾರಣಕ್ಕೆ ಇದು ನೋಡಿ ಸ್ವಲ್ಪ ಯೂನಿಕ್ ಕಲರ್ ಸ್ನೇಹಿತರೆ ಇದು. ಸೊ ಇದು ಮೊಮ್ಮಟ್ಟಿ ನಿಮಗೆ ಬ್ರೌನ್ ಬರುತ್ತೆ, ಒಂಥರ ಲೈಟ್ ಒಂಥರ ವೈಟಿಶ್ ಕಲರಲ್ಲಿ ಮಿಕ್ಸ್ ನೋಡ್ಬೋದು. ನಿಮಗೆ ಜಾಸ್ತಿ ಕಲರೇಷನ್ಸ್ ಇಲ್ಲ ನೋಡ್ತಿರ್ಬೋದು, ಸಕ್ಕದಾಗಿದೆ. ಆಲ್ಮೋಸ್ಟ್ ಇದೊಂದು 1.25 ಅಡಿ ಸ್ನೇಹಿತರೆ ನೋಡ್ಬೋದು. ನಾರ್ಮಲ್ ಸೈಡ್ ದರ್ಬಾರ್ ಮಾಡ್ತಾರೆ ಗಣೇಶ ಇದು ನೋಡಿ, ಸಕ್ಕದಾಗಿದೆ. ಬನ್ನಿ ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಆಲ್ಮೋಸ್ಟ್ ಎಲ್ಲ ತೋರಿಸಲ್ಲ, ಯಾವ್ಯಾವ ಚೆನ್ನಾಗಿದೆ ಮೇನ್ ಆಗಿ ಅದನ್ನು ತಿಳಿಸ್ಕೊಡ್ತೀನಿ. ಇಲ್ಲೊಂದು ಪೇಟ ಹಾಕೊಂಡ್ರೆ ಗಣೇಶ ಇದೆ, ಬನ್ನಿ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಇದೆಷ್ಟು ಸರ್ ಇದು? ಸರ್ ಅದು 16 ಇಂಚ್ ಬರುತ್ತೆ. ಸೊ ಇದು 16 ಇಂಚ್ ಸ್ನೇಹಿತರೆ ನೋಡೋದು. ಪೇಟ ಹಾಕೊಂಡಿರೋದು, ಅವಾಲೆಲ್ಲ ಕಿರೀಟ ಹಾಕೊಂಡಿರೋದು, ಅದ್ರ ಮೇಲೆ ಕೂತು ಮತ್ತೆ ಹುಲಿ ಮೇಲೆ ಕೂತು ಆ ಥರ ತೋರಿಸಿದೆ. ಇವಾಗ ನೋಡ್ತಿರೋದು ಬಂದ್ಬಿಟ್ಟು ಪೇಟ ಮೇಲೆ ಕೂತ್ಕೊಂಡಿರೋದು, ಪೇಟ ಹಾಕೊಂಡಿರ್ತಾರೆ ಗಣೇಶ ನೋಡ್ಬೋದು. ಮಣ್ಣನ್ನು ಸ್ವಲ್ಪ ಸೂಕ್ಷ್ಮ ಮೇಂಟೈನ್ ಮಾಡಬೇಕಾಗಿದೆ ಆಕ್ಚುಲಿ ನೀವು ಹೇಳ್ಬೇಕಂದ್ರೆ. ಸೊ ಅಷ್ಟು ನಾರ್ಮಲ್ ಆಗಿ POP ರೀತಿ ನಿಮಗೆ ಹಾರ್ಡಾಗಿ ಹ್ಯಾಂಡಲ್ ಮಾಡೋಕ್ಕಲ್ಲ. ಅದಕ್ಕಿಂತ ಸ್ವಲ್ಪ ಇನ್ನೂ ಮಸ್ತ್ ಡಿಸೈನ್ಸ್ ಎಲ್ಲ ಸಕ್ಕದಾಗಿರೋದು ಬೇಕಾ? ಬನ್ನಿ, ಇಲ್ಲೆಲ್ಲ ಮಸ್ತಾಗಿದೆ ಡಿಸೈನ್ಗಳೆಲ್ಲ. ವಿತ್ ಬ್ಯಾಕ್ಗ್ರೌಂಡ್ ಕೂಡ ಇದೆ ನಿಮಗೆ, ಪ್ರಭಾವಳಿ ಜೊತೆ ಬ್ಯಾಕ್ಗ್ರೌಂಡ್ ವರ್ಕ್ ಎಲ್ಲ ಇದೆ, ತೋರಿಸ್ಕೊಡ್ತೀನಿ ನೋಡಿ. ಇದೆಷ್ಟೇ ಸರ್ ಇದು? ಒಂದು 2 ಫೀಟಾ? 2 ಫೀಟ್ ಇಲ್ಲ, 20 ಇಂಚ್ ಬರುತ್ತೆ ಸರ್. 18ರಿಂದ 20. ಆಲ್ಮೋಸ್ಟ್ ನಾವು 18 ಇಂಚ್ ಹಾಕೊಡ್ತಾ ಇದ್ದೀವಿ. 18 ಇಂಚ್. ಸೊ ನೋಡ್ಬೋದು ಸ್ನೇಹಿತರೆ ಎಷ್ಟು ಸಕ್ಕದಾಗಿದೆ ನಿಮಗೆ. ವಿತ್ ಬ್ಯಾಕ್ಗ್ರೌಂಡ್ ಕೂಡ ಬರುತ್ತೆ, ಬ್ಯಾಕ್ಗ್ರೌಂಡ್ ನೋಡ್ಬೋದು ನೀವು, ಸಕ್ಕದಾಗಿದೆ. ಒಂದು 2 ಫೀಟ್ ಅನ್ಕೋಬೋದು ಇದನ್ನ. 2 ಫೀಟ್ ಅವ್ರು ಮಾರ್ಬೋದು, ನಾವು 18 ಇಂಚ್ಗೆ 18 ಇಂಚ್. ಓಕೆ, ಅದೇ 2 ಫೀಟ್ ನೀವು ಮಾಡ್ಕೋಬಹುದು. ಬಟ್ ನೋಡಿ ಸಕ್ಕದಾಗಿದೆ, ನೋಡ್ತಿರ್ಬೋದು. ಓಕೆನಾ? ಇನ್ನ ಹಲವಾರು ಗಣೇಶಗಳಿದೆ, ಬನ್ನಿ ತೋರಿಸ್ಕೊಡ್ತಾ ಹೋಗ್ತೀನಿ ಒಂದೊಂದಾಗಿ ನಿಮಗೆ. ನೋಡಿ ಲಾಲ್ಬಾಗ್ ಗಣೇಶ ಬೇಕಾ ನಿಮಗೆ? 2 ಫೀಟ್ ರೇಂಜಲ್ಲಿ ತೋರಿಸ್ತೀನಿ ನೋಡಿ. ಪ್ರತಿಯೊಂದು ಯಾಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಒಂದು ಐಡಿಯಾ ಬರುತ್ತೆ ಅಂದ್ಬಿಟ್ಟು. ನೋಡಿ ಲಾಲ್ಬಾಗ್ ಟೈಪ್ ಗಣೇಶ ಸ್ನೇಹಿತರ. ಸೊ ಇದೆಲ್ಲ ನಿಮಗೆ 2 ಫೀಟ್ ರೇಂಜಲ್ಲಿ ಸಿಗೋದು ಕಷ್ಟನೇ. ಆ್ಯಕ್ಚುಲಿ ಅದು ಮನೇಲಿ ಕೂರ್ಸೋಕೆ ತುಂಬ ಜನ ಇಷ್ಟಪಡ್ತೀರಾ, ದೊಡ್ಡದು ಸಿಗುತ್ತೆ ಆಲ್ಮೋಸ್ಟ್ ಇವೆಲ್ಲ. ಸೊ ಇದನ್ನ ಟ್ರೈ ಮಾಡ್ಬೋದು. ಇನ್ನು ಬನ್ನಿ ತೋರಿಸ್ತೀನಿ ನಿಮಗೆ. ನೋಡಿ ಇವೆಲ್ಲ ಇಲ್ಲಿ ನೋಡ್ತಾ ಇರೋದಲ್ಲ, ಇವಾಗ ಏನು ತೋರಿಸಲ್ಲ ಅದೇ ಥರ ಸಿಮಿಲರ್ ಮಾಡಲ್ಸ್ ಎಲ್ಲ ನೋಡ್ತಿರೋದು. ಇನ್ನು ಯೂನಿಕ್ ಮಾಡಲ್ಗಳು ಬೇಕಾದ್ರೆ ಇನ್ನು ಮುಂದೆ ತೋರಿಸ್ಕೊಡ್ತಾ ಹೋಗ್ತೀವಿ ಬನ್ನಿ ನಿಮಗೆ. ಅದಾದ್ಮೇಲೆ ಇಲ್ಲಿ ನೋಡಿ ಗರುಡ ಮೇಲೆ ಕೂತಿರೋ ಥರ. ಸೊ ತುಂಬ ಜನ ಡಿಫ್ರೆಂಟಾಗಿ ಹುಡುಕ್ತಾ ಇರ್ತೀರಾ. ಅವ್ರವ್ರ ಒಬ್ಬೊಬ್ರು ಮನೆ ದೇವರು ನಿಮಗೆ ವಿಷ್ಣು ಇರ್ತಾರೆ. ಸೊ ಅಂಥವ್ರು ಗರುಡ ಮೇಲೆ ಕುತ್ಕೊಂಡಿರ್ತಾರೆ, ಹುಡುಕ್ತಾ ಇರ್ತಾರೆ ಇಟ್ಕೊಳ್ಳಿ. ಸೊ ಅವ್ರಿಗೆ ನಿಮಗೋಸ್ಕರ ಈ ಮಾಡಿ ನೋಡ್ಬೋದು. ಗರುಡ ಒಂದು ರೀತಿ ವಿಷ್ಣುವಿನ ರೀತಿ ಇರೋದು ಆ್ಯಕ್ಚುಲಿ. ಗಣೇಶ ಬಂದ್ಬಿಟ್ಟು ಗರುಡದ ಮೇಲೆ ಕುತ್ಕೊಂಡಿರ್ತಾರೆ, ಸಕ್ಕದಾಗಿದೆ. ಇದಿಷ್ಟು ಒಂದು ಇಂಚು ಸರ್ ಅದು 16 ಇಂಚ್ ಬರುತ್ತೆ. ನಾವು 14 ಇಂಚ್ ಹಾಕ್ತಾ ಇದ್ರಿ. 1.5 ಅಡಿ ಗಣಪತಿ, 1.5 ಅಡಿ ಗಣೇಶ ಸ್ನೇಹಿತರೆ ನೋಡಿ. ಬಟ್ ಅದೇ ಮಣ್ಣು ಸ್ವಲ್ಪ ಭಾರ ಬರುತ್ತೆ, ಅದನ್ನ ಇಟ್ಕೊಳ್ಳಿ. ಯಾಕಂದ್ರೆ ವೆಯ್ಟ್ ಬರುತ್ತೆ ಮಣ್ಣಲ್ಲ, ಯಾಕಂದ್ರೆ ಒಳ್ಳೆ ಟೊಳ್ಳನ್ ಬರೋಲ್ಲ. ಬಟ್ ಹಂಗನ್ಬಿಟ್ಟು ಜಾಸ್ತಿ ವೆಯ್ಟ್ ಇಲ್ಲ, ಆರಾಮಾಗಿ ಚಿಕ್ಕ ಮಕ್ಳು ಹೋಗೋದು ಎತ್ಕೊಂಡು ಹೋಗ್ಬೋದು, ಅಷ್ಟೇ ಈಸಿಯಾಗಿ ಎತ್ಕೊಂಡು ಹೋಗ್ಬೋದು. ಓಕೆನಾ? ನಾ ಬನ್ನಿ ತೋರಿಸ್ಕೊಡ್ತೀನಿ ನಿಮಗೆ. ಸೊ ಇದು ಬಿಟ್ಟರೆ ನಿಮಗೆ ದೊಡ್ಡದೊಂದು ಇನ್ನು ಎಷ್ಟು ಫೀಟ್ ಗೋಣ ಬರ್ಬೋದು ನಿಮ್ಮ ಹತ್ರ? 4 ಫೂಟ್ ವರೆಗೂ ಬರುತ್ತೆ ಸರ್. 4 ಅಡಿವರೆಗೂ. 4 ಅಡಿವರೆಗೂ ಬರುತ್ತೆ. ಓಕೆ, ಇವಾಗ ಇರೋದು ಬರೀ 3 ಇಂಚ್ 3 ಅಡಿ ಗಂಟೆ ಇದೆ. ಇನ್ನ ಮುಂದಕ್ಕೆ 4 ಅಡಿ ಕೂಡ ಬರುತ್ತೆ. ಇನ್ನ ಸ್ವಲ್ಪ ಯೂನಿಕ್ ಆಗಿರೋ ತೋರಿಸ್ತೀನಿ ಬನ್ನಿ ನಿಮಗೆ. ನೋಡಿ ಇದು ನಿಮಗೆ ತ್ರಿಶೂಲ ತೋರಿಸಿದ್ದೀರಿ, ಡಮರುಗ ಮತ್ತು ತ್ರಿಶೂಲ, ಅದ್ರ ಮೇಲೆ ಗಣೇಶ ಇರ್ತಾರ. ಸ್ವಲ್ಪ ಯೂನಿಕ್ ಆಗಿದೆ ಆಕ್ಚುಲಿ. ನೋಡಿ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ತ್ರಿಶೂಲ ನೋಡ್ಬೋದು, ಕೆಳಗಡೆ ಡಮರುಗ. ಸೊ ಅದ್ರ ಮೇಲೆ ಗಣೇಶ ಕುತ್ಕೊಂಡಿರೋದು. ಇದು ಎಷ್ಟಿದೆ ಸರ್ ಇದು? ಸರ್ ಇದು 16 ಇಂಚ್ ಹಾಕೊಡ್ತಾ 16 ಇಂಚು ಸ್ನೇಹಿತರೆ, ಆಲ್ಮೋಸ್ಟ್ 1.5 ಅಡಿ ಅನ್ಕೊಳ್ಳಿ. ಅದು ತೋರಿಸೋದು 1.5 ಅಡಿ ರೇಂಜಲ್ಲೇ. ಸೊ ನೀವು ಹೆಂಗೆ ನೀವು 2 ಫೀಟ್ ಅರೇಂಜ್ ಮಾಡ್ಕೋಬಹುದು, ನಿಮ್ಮ ಡಿಪೆಂಡ್ ಅಷ್ಟೇ. ಇವ್ರಿಗೆ ಪೀಟ ಗೀಟ ಹಾಕ್ಕೊಡ್ತೀರಾ, ಅದು ನಿಮ್ಮ ಅಡಿಷನಲ್ ಅದು. ಓಕೆನಾ? ನೋಡ್ಬೋದು ಸಕ್ಕದಾಗಿದೆ ನೋಡಿ, ವರ್ಕ್ ಅದು ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಕಣ್ಣಿಗಿನ್ನೆಲ್ಲ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಇನ್ನು ಬನ್ನಿ ತೋರಿಸ್ತೀನಿ ನಿಮಗೆ. ಇನ್ನು ನೋಡಿ ಇಲಿ ಮೇಲೆ ಕೂತಿರೋ ತೋರಿಸ್ತೀನಿ ಬನ್ನಿ ನಿಮಗೆ. ಎಲ್ಲ ಸ್ವಲ್ಪ ಪಾಪ ಕಂಜೆಸ್ಟೆಡ್ ಜಾಗ ಇಲ್ಲಿ, ಪಾಪ ಅವ್ರಿಗೂ ಇದಿಲ್ಲ ಹೇಳ್ಬೇಕಂದ್ರೆ. ಬನ್ನಿ ಮೂಷಿಕ ನೋಡಿ,
ಪ್ರತಿ ಕಡೆ ಮೂಷಿಕ ಚಿಕ್ಕದಾಗಿರುತ್ತೆ ನೋಡಿ, ಎಷ್ಟು ದೊಡ್ಡದಾಗಿದೆ ಆ್ಯಕ್ಚುಲಿ. ಮೂಷಿಕದ ಮೇಲೆ ಕುತ್ಕೊಂಡಿರ್ತಾರೆ. ಇದು ಅಷ್ಟೇ ಅಲ್ಲ ಸರ್, 1 ಅಡಿ. ಸೊ ಇದು ಕೂಡ 1 ಅಡಿ ಬರೋಂಥ ರೇಂಜ್ ಗಣೇಶ ನೋಡ್ತಿರ್ಬೋದು ನೋಡಿ. ವರ್ಕೆಲ್ಲ ಚೆನ್ನಾಗಿದೆ, ಹಿಂದೆಲ್ಲ ನೋಡ್ಬೋದು ನೀವು. ಅದೇ ಹೇಳಿದ್ರೆ ಪ್ರತಿಯೊಂದು ಗಣೇಶ ನೀವು ಡೈಮಂಡ್ ವರ್ಕ್ ಮಾಡ್ಕೋತೀರ ಅಂದರೆ ಅದು ಡಿಪೆಂಡ್ ನಿಮ್ಮ ಮೇಲೆ, ಓಕೆನಾ. ಇವ್ರದ್ದು ಡೈಮಂಡ್ ವರ್ಕ್ ಎಲ್ಲ ಏನು ಇರಲ್ಲ. ಸೊ ಇಫ್ ಇನ್ ಕೇಸ್ ಬೇಕಾದ್ರೆ ನೀವು ಮಾಡ್ಕೋಬೋದು. ಅದಾದ್ಮೇಲೆ ಬನ್ನಿ, ಇಲ್ಲಿ ಕೆಲವೊಂದು ಇದ್ದಾವೆ, ಸ್ವಲ್ಪ ಜಾಸ್ತಿ ಎತ್ತು ತೋರ್ಸೋಕ್ಕಾಗಲ್ಲ. ಮೇನ್ ಚೆನ್ನಾಗಿರೋದು ನನಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಅದನ್ನು ತೋರಿಸ್ಕೊಡ್ತಾ ಹೋಗ್ತೀನಿ ನಿಮಗೆ. ಇಲ್ಲಿ ಬಂದ್ಬಿಟ್ಟು ಇಲ್ಲಿ ನೋಡಿ. ಸೊ ಈ ಕಾನ್ಸೆಪ್ಟ್ ಬಂದ್ಬಿಟ್ಟು ನೋಡ್ತಿರ್ಬೋದು ನೀವು. ಇಲ್ಲಿ ಇದು ಬಂದ್ಬಿಟ್ಟು ನಂದಿ ನೋಡ್ತಾ ಇದ್ದೀರಾ. ಸೊ ಮುಂಭಾಗದಲ್ಲಿ ಗಣೇಶ. ಸೊ ಇಲ್ಲಿ ಶಿವಲಿಂಗದಲ್ಲಿ ಫೇಸ್ ಶಿವಂಗಲ್ ನೋಡ್ಬೋದು ನೋಡಿ, ಸಕ್ಕತ್ತಾಗಿದೆ. ಇದು ಅಷ್ಟೇ ಸರ್, ಒಂದು 2 ಫೀಟ್ ಆಯಿತು, 18 ಇಂಚ್ ಹಾಕೋ. 18 ಇಂಚು, ಅದೇ 2 ಫೀಟ್ ರೇಂಜ್ ಕೊಡಿ ಸ್ನೇಹಿತರೆ. 20 ಇಂಚು ಸಾಕಾಗಿದೆ ನೋಡಿ, ಮಸ್ತಾಗಿದ್ದಾವೆ. ನಮ್ಮ ಹತ್ರ ಅವರು ತಗೊಂಡೋಗಿ ವ್ಯಾಪಾರ ಅವ್ರಿಗೂ ವರ್ಕೌಟ್ ಆಗಬೇಕಲ್ವಾ. ನೋಡಿ, ಇವೆಲ್ಲ ಅದೇ ಥರದ್ದೇ ಯೂನಿಕ್ ಆಗಿರೋ ಗಣೇಶಗಳು ನೋಡ್ತಿರ್ಬೋದು. ನಾವು ಬನ್ನಿ ತೋಡ್ಕೊಡ್ತೀನಿ ನಿಮಗೆ. ಹುಷಾರ ಬರಬೇಕಿಲ್ಲ, ಸ್ವಲ್ಪ ಟಚ್ ಆಗೋ ಪ್ರಾಬ್ಲಮ್ಮು ನೋಡಿ. ಇದು ಅವಲೇ ಹೇಳಿದ್ನಲ್ಲ, ಚಿಕ್ಕ ಗಣೇಶನಲ್ಲೇ ಸ್ವಲ್ಪ ಇದೆ ಲಾಲ್ಬಾಗ್ ಟೈಪು. ಇದು ಬೇಡ ತೋರಿಸಿದ್ದೀನಿ, ಇದು ಬನ್ನಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು ಶಂಕದ ಮೇಲೆ ಕೂತಿರೋ ಗಣೇಶ ನೋಡಿ. ಇದು ಒಂದು ಬರುತ್ತೆ ಸ್ನೇಹಿತರೆ, ಒಂದು 12 ಇಂಚು 13 ಇಂಚು ಆ ರೇಂಜಲ್ಲಿ ಬರುತ್ತೆ ಆ್ಯಕ್ಚುಲಿ ನೋಡಿ. ಶಂಕದ ಮೇಲೆ ಕೂತಿರೋ ಗಣೇಶ ಸಕ್ಕತ್ತಾಗಿದೆ. ಇನ್ನು ಬನ್ನಿ, ಇನ್ನೂ ಯೂನಿಕ್ ಆಗಿರೋ ಗಣೇಶಗಳಿದ್ದಾವೆ. ಇಲ್ಲಿ ನೋಡಿ, ಇಲ್ಲಿ ಓಪನ್ ಇದೆ ಇಲ್ಲ ಆ್ಯಕ್ಚುಲಿ, ಸ್ವಲ್ಪ ಡ್ಯಾಮೇಜ್ ಆಗೋದು ಬೇಡ. ಇಲ್ಲಿ ನೋಡಿ, ನೋಡ್ಬೋದು ನಿಮಗೆ. ಇದು ಬಂದ್ಬಿಟ್ಟು ಹಿಂಭಾಗದಲ್ಲಿ ಸನ್ಫ್ಲವರು. ಸೊ ಸನ್ಫ್ಲವರು ಅದ್ರ ಮೇಲೆ ಕುತ್ಕೊಂಡಿದ್ದು ಯೂನಿಕ್ ಕಲರಲ್ಲಿ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಬರುತ್ತೆ ಒಂದು ಮುಖಾರಡಿ ಬರುತ್ತೆ ಸ್ನೇಹಿತರೆ, ನೋಡ್ಬೋದು ಸಕ್ಕತ್ತಾಗಿದೆ. ಸೊ ಇಂಥರ ಈಗ ಈಗ 10 ಇಂಚೆಲ್ಲ ಏನು ಪ್ರೈಸ್ ಸಿಗ್ಬೋದು ಅಂದಾಜು ಹೇಳೋದಾದ್ರೆ? ಒಂದು ಅಂದಾಜು ಪ್ರೈಸ್ ಸರ್ 10 ಇಂಚು ಏನು ಅಂದಾಜು ಸಿಗ್ಬೋದು ಪ್ರೈಸಿಗೆ? ಒಂದು ಅಂದಾಜು ಸರ್ ಒಂದು 160 ರಿಂದ 180 ರೂಪಾಯಿವರೆಗೂ ಹಾಕ್ಕೊಡ್ತೀವಿ 10 ಇಂಚಲ್ಲಿ. ನೋಡಿ ಸ್ನೇಹಿತರೆ, ಪ್ರೈಸ್ ಕೂಡ ತುಂಬ ಜನ ಕೇಳ್ತಾ ಇರ್ತಾರೆ, ಪ್ರೈಸ್ ಹೇಳಿಂದ ಒಂದು ಅಂದಾಜು ಪ್ರೈಸ್ ಹೇಳ್ಕೊಟ್ಟಿದ್ದೀನಿ ನಿಮಗೆ. ಇನ್ನು ಎಲ್ಲ ಪ್ರೈಸ್ ಹೇಳೋಕ್ಕಾಗಲ್ಲ. ಸೊ ಇವಾಗ ತೋರಿಸಿದ್ರೆ ನಿಮ್ಗೆ ಯಾವುದು ಇಷ್ಟ ಆಯಿತು ಅಂದರೆ ಸ್ಕ್ರೀನ್ಶಾಟ್ ಹೊಡ್ಬಿಟ್ಟು ಅವ್ರು ಫೋನ್ ಮಾಡಿ ಅವ್ರು ಕಳಿಸ್ಕೊಡಿ, ಏನು ಪ್ರೈಸ್ ಆಗುತ್ತೆ ಅಂತ ಅವ್ರ ಹತ್ರ ಮಾಡಿಕೊಡಿ, ನಿಮಗೆ ಐಡಿಯಾ ಬರುತ್ತೆ. ಅದಾದ್ಮೇಲೆ ಬನ್ನಿ, ಇನ್ನೂ ಈ ಕಡೆ ಇದ್ದಾವೆ. ಇಲ್ಲೂ ತುಂಬ ಚೆನ್ನಾಗಿರೋ ಗಣೇಶಗಳು ಎಲ್ಲ. ಆ್ಯಕ್ಚುಲಿ ಎತ್ತಿದ್ರೆ ಏನು ಗೊತ್ತೆ, ಭಯ ನನಗೆ ಎಲ್ಲಿ ಬಿದ್ದೋಗುತ್ತೆ ಅಂದ್ಬಿಟ್ಟು. ಇದೇ ಇಲ್ಲ ನೋಡಿ. ಇದು ನೋಡಿ ಸಾಕಾಗಿದೆ. 20 ಇಂಚು ನೋಡಿ ಸ್ನೇಹಿತರೆ, 2 ಅಡಿ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. 2 ಅಡಿನಾ? ನಾವು 2 ಅಡಿ ಕಮ್ಮಿನೇ 2 ಅಡಿ ಕಮ್ಮಿ ಕೊಡ್ತಾರೆ ನೋಡಿ. ಇಂಚ್ 22 ಇಂಚ್. ಸೊ ಮಣ್ಣಲ್ಲಿ ಈ ಥರ ಆಕ್ಚುಲಿ ಸಿಗೋದು ಕಷ್ಟನೇ ಆ್ಯಕ್ಚುಲಿ. ಮಣ್ಣಲ್ಲಿ ಯುಪಿಗಳು ಸಿಕ್ಬಿಡ್ತದೆ, ಅಲ್ಲಿ ಬಿಟ್ಟು ನೋಡಿದ್ರೆ ನೀವು. ಮಣ್ಣಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ, ವಿತ್ ಬ್ಯಾಕ್ ಗ್ರೌಂಡ್ ವರ್ಕ್ ಆಗಿರ್ಬೋದು. ನಿಮ್ಮ ಗಣೇಶ ಎಷ್ಟು ಅದ್ದೂರೇ ಕಾಣ್ತಾ ಇದೀವಿ ನೋಡ್ಬೋದು. ಸಾಕಾಗಿದೆ ಹೇಳ್ಬೇಕಂದ್ರೆ. ಶೆಕೆ ಅಷ್ಟಿದೆ ಸ್ನೇಹಿತರೆ ಇಲ್ಲಂತೂ. ಬನ್ನಿ ನಾನು ತೋರಿಸ್ತೀನಿ ನಿಮಗೆ. ಇದು ನೋಡ್ಬೋದು ನೋಡಿ, ಈಗಿನ ಎಷ್ಟು ಗ್ರ್ಯಾಂಡ್ ಆಗಿ ಮಾಡಿದ್ದಾರೆ. ಸೊ ತಲೆ ಮೇಲೆ ನಿಮಗೆ ಸರ್ಪ ನೋಡ್ಬೋದು, 5 ಸರ್ಪ ನೋಡ್ಬೋದು. ಸೊ ನಿಮಗೆ ಗ್ರ್ಯಾಂಡ್ ಆಗಿದೆ. ಇದು ಆಲ್ಮೋಸ್ಟ್ ಹೇಳಿದ್ನಲ್ಲ ಅದೇ ಒಂದು 18 ಇಂಚು 19 ಇಂಚು ಆ ರೇಂಜಲ್ಲಿ ಕೊಡ್ತಾ ಇದ್ದಾರೆ. ಸಾಕಾಗಿದೆ ನೋಡಿ. ಈ ಥರ ಮಣ್ಣಲ್ಲಿ ಆ್ಯಕ್ಚುಲಿ ನಿಮ್ಗೆ ಸಿಗೋದು ಕಷ್ಟನೇ. ಅದಕ್ಕಾಗಿ ಅದಕ್ಕೆ ಬೇಗ ಬುಕ್ ಮಾಡ್ಕೊಳ್ಳಿ. ಇಫ್ ಇನ್ ಕೇಸ್ ನೀವು ಹೋಲ್ಸೇಲ್ ಇದೆ ಇಲ್ಲಿ ತೊಗೊಂಡೋಗಿ ಮಾರ್ತೀರ ಅಂದರೆ ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡ್ಬೋದು. ಇವರು ಹೋಲ್ಸೇಲ್ಗೆ ಹಾಕ್ಕೊಡ್ತಾ ಇರೋದು. ಇಫ್ ಇನ್ ಕೇಸ್ ರೀಟೇಲ್ ಬೇಕಂದ್ರೆ ರೀಟೇಲು ಕೊಡ್ತಾರೆ, ಬಟ್ ಅದೇ ರೀಟೇಲ್ಗೆ ಸ್ವಲ್ಪ ನಾರ್ಮಲ್ ಪ್ರೈಸ್ ಇರುತ್ತೆ. ಸೊ ನಿಮಗೆ ಹೋಲ್ಸೇಲ್ ಅಂದ್ರೆ ಮಾತ್ರ ನಿಮ್ಗೆ ಡಿಸ್ಕೌಂಟ್ಸ್ ಇರೋದು, ಓಕೆನಾ. 25 ಗಣಪತಿ ಮೇಲೆ ಎಲ್ಲ ತಗೊಳ್ಳಿ, ನಾವೆಲ್ಲ ಹೋಲ್ಸೇಲ್ ಹಾಕೊಡ್ತೀವಿ ಸರ್. 25 ಅಡಿ 25 ಗಣಪತಿ ಮೇಲೆ ಯಾವ್ದಾನ ತಗೊಳ್ಳಿ, ಓಕೆ, ಎಲ್ಲ ಹೋಲ್ಸೇಲ್ ಹಾಕೊಡ್ತೀವಿ. 25 ಗಣೇಶ ಸ್ನೇಹಿತರೆ. ಸೊ ಇದು ನೋಡ್ಬೋದು. ಇದು ಏನು ಯೂನಿಕ್ ಅಂದರೆ ನಿಮಗೆ ಆನೆ ಕಿವಿ ನೋಡ್ಬೋದು. ಸೇಮ್ ಒಂದು ಆನೆಗೆ ಹಿಂಗಿರುತ್ತಲ್ಲ, ಸೊ ಅದೇ ರೀತಿ ಕಿವಿ ಮಾಡಿದ್ದಾರೆ. ಸಾಕಾಗಿದೆ. ಇದು ಕೂಡ ಅಷ್ಟೇ 18 ಇಂಚ್ ರೇಂಜೆಲ್ಲ ನೋಡ್ಬೋದು ನೀವು. 18 ಇಂಚಲ್ಲಿ ಸಾಕಾಗಿದೆ ನೋಡಿ, ಏನು ಸಸ್ತಾಗಿದೆ. ಮೇನ್ ಹಿಂಭಾಗದಲ್ಲಿ ನಿಮಗೆ ಬ್ಯಾಕ್ಗ್ರೌಂಡ್ ನೋಡ್ಬೋದು, ಚಿಕ್ಕದಾಗ ಒಂದು ಬ್ಯಾಕ್ಗ್ರೌಂಡ್ ಕೊಟ್ಟಿದ್ದಾರೆ ನೋಡಿ, ಸಾಕಾಗಿದೆ. ಆಲ್ಮೋಸ್ಟ್ ಹೇಳ್ಕೊಂಡು ಹೋಗ್ರಿ, ಇನ್ನೂ ಮಸ್ತಾಗಿದೆ ಗಣೇಶಗಳು. ಇಲ್ಲಿ ನೋಡಿ, ವಿಷ್ಣು ಥರ ಇರೋ ಗಣೇಶ ತೋರಿಸ್ತೀನಿ ನಿಮಗೆ. ಸ್ವಲ್ಪ ಭಾರ ಇದೆ. ಸೊ ನೋಡ್ಬೋದು, ಇದು ವಿಷ್ಣು. ಸೊ ವಿಷ್ಣು ಹೇಗೆ ನಿಮಗೆ ಹಾವು ಮೇಲೆ ಕುತ್ಕೊಂಡಿರ್ತಲ್ಲ, ಸೊ ಆ ರೀತಿ ಪ್ಯಾಟರ್ನ್ ಮಾಡಿದ್ದಾರೆ ಆ್ಯಕ್ಚುಲಿ ವಿಷ್ಣು ಥರ. ಸೊ ಹಿಂಭಾಗದಲ್ಲಿ 5 ಎಡೆ ಹಾವು ನೋಡ್ಬೋದು. ಸೊ ನೋಡ್ತಿರ್ಬೋದು. ಇದು ಸೈಡ್ ದರ್ಬಾರ್ ಮಾಡ್ತಾರೆ ಗಣೇಶ ಆ್ಯಕ್ಚುಲಿ ನೋಡಿ. ವೀಟ್ ಇದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇದು. ಇನ್ನು ಬನ್ನಿ, ಇಲ್ಲೊಂದು ಇದೆ ತೋರಿಸ್ತೀನಿ, ಚೆನ್ನಾಗಿದೆ. ಹುಷಾರಾಗಿ ಹೋಗ್ಬೇಕಿಲ್ಲಲ್ಲ. ಇಲ್ಲಿ ನೋಡಿ ಸ್ನೇಹಿತರೆ, ಸ್ವಲ್ಪ ಯೂನಿಕ್ ಕಲರ್ ಅಂತ ಹೇಳ್ಬೋದು. ಫುಲ್ಲು ವೈಟಲ್ಲಿ ನೋಡ್ತಾ ಇದ್ದೀರಾ ಅಂದರೆ. ಸೊ ಚೆನ್ನಾಗಿದೆ ನೋಡಿ, ಸಾಕಾಗಿದೆ. ಇದು 18 ಇಂಚ್ ಅಲ್ಲ ಸರ್? ಇದು ಇಲ್ಲ 20 ಇಂಚ್ ಹಾಕಿ. 20 ಇಂಚ್ ಅದು 18 20 ಸೈಜ್ ಮೇಲೆ ನೋಡ್ಕೊಂಡು ಹಾಕಿ ನೋಡಿ ಸರ್. ಇದು ಚೆನ್ನಾಗಿದೆ ನಿಮಗೆ. ಅದೇ ಪ್ರತಿಯೊಂದು ಗಣೇಶ ನೀವು ಹೆಂಗೆ ವರ್ಕ್ ಮಾಡ್ಕೋತೀರ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಓಕೆನಾ, ನೋಡ್ಬೋದು. ಇನ್ನು ದೊಡ್ಡ ಗಣೇಶಗಳು ಎತ್ತಕ್ಕಾಗಲ್ಲ, ಜಸ್ಟ್ ನಿಮ್ಗೆ ನಾರ್ಮಲಾಗಿ ತೋರಿಸ್ತೀನಿ ನೋಡಿ. ಇವೆಲ್ಲ ನಿಮ್ಗೆ ಈ ಕಡೆ ಇರುತ್ತಲ್ಲ 3 ಫೀಟ್ ರೇಂಜಲ್ಲಿದೆ ಸ್ನೇಹಿತರೆ. ಎಷ್ಟು ದೊಡ್ಡದೇ ನೋಡಿ, ತೋರಿಸ್ತು ನಮಗೆ. ಸೊ ಇದನ್ನು ಶಿವಂದು ಇಲ್ಲಿದೆ, ಇಲ್ಲಿ 26 ಇಂಚು ಎಲ್ಲ ಬರುತ್ತೆ. 24 26 ಸಾಕಾಗಿದೆ ಗುರು. ಸರಿ ತೋರಿಸ್ತೀನಿ ನಿಮಗೆ.
ನಮ ಶಿವಾಯ. ಆಹಾ ನೋಡಿ ಏನು ಸಾಕಾಗಿದೆ ನೋಡೋಕ್ಕೆ, ಪಕ್ಕ ಶಿವ. ಸೊ ಶಿವನ ರೂಪದಲ್ಲಿರೋ ಗಣೇಶ. ಈ ಕಡೆ ನಂದಿ ನೋಡ್ಬೋದು, ಇಲ್ಲಿ ಪಕ್ಕದ ಶಿವಲಿಂಗ ನೋಡ್ಬೋದು. ಎಷ್ಟು ಬರುತ್ತೆ ಟೋಟ್ಲಿ ನಿಮಗೆ ಸರ್? ಇದು 26 ಇಂಚ್ ಬರುತ್ತೆ. 26 ಇಂಚು ಸ್ನೇಹಿತರೆ, 26 ಇಂಚು ನೆನ್ಪಿಟ್ಕೊಳ್ಳಿ. ಸಾಕಾಗಿದೆ ಗಣೇಶ ಮಾತ್ರ. ನಿಮಗೆ ಆರಾಮಾಗಿ ಇದು ಮನೆಯಲ್ಲೆಲ್ಲ ಆ್ಯಕ್ಚುಲಿ ಆಫೀಸಲ್ಲಿ ಕೂರಿಸ್ಬೋದು. ಆ ರೇಂಜಲ್ಲಿದೆ ಆ್ಯಕ್ಚುಲಿ. ಸ್ವಲ್ಪ ಬಜೆಟ್ ಕಮ್ಮಿ ಇದ್ದು ಕೂರಿಸ್ತೀರಂದ್ರೆ ಇದಿಗ್ಲೇ ಟ್ರೈ ಮಾಡ್ಬೋದು ನೀವು. ಓಕೆನಾ? ಇನ್ನು ಬನ್ನಿ ತೋರಿಸ್ತೀನಿ ನಿಮಗೆ. ಹಿಂಗೆ ಮುಂಬಿ ಹೇಳ್ತೀನಿ ಇದನ್ನು ಎತ್ತಬೇಕಾ ಸರ್? ಹಾಂ, ಎತ್ತಿಕ್ಬೇಕಾ? ಏನು ಬೇಡ, ನೀವು ಈ ಕಡೆ ಬಂದ್ಬಿಡಿ. ಯಪ್ಪ ಏನು ಶೆಕೆ ಹೊಡಿತಿದ್ಯಪ್ಪ. ಬಿಸಿ ಸೀಟು. ಹಾಂ, ಸ್ವಲ್ಪ ಹಂಗೆ ಮುಂಬಿಡಿ. ಯಾಕಂದ್ರೆ ಲೈಟಿಂಗ್ ಈ ಕಡೆ ಇದೆಯಲ್ಲ. ಯಪ್ಪ ಏನು ಶೆಕೆ ಹೊಡಿತಿದೆ. ಸೊ ನೋಡ್ಬೋದಲ್ಲ ನಿಮಗೆ ಪುಟ್ಟಾಗಿರೋ ಗಣೇಶಗಳನ್ನ ಅಲ್ಲ ಸಾಕಾಗಿದೆ. ಸೆಕೆ ಮಾತ್ರ ಹೆವಿ ಇದೆ ಗುರು ಇಲ್ಲಿ ಮಾತ್ರ. ಅದಾದಮೇಲೆ ಬನ್ನಿ ಇನ್ನು ತೋರಿಸ್ಕೊಡ್ತೀನಿ. ಇಲ್ಲಿ ನೋಡಿ, ಇದನ್ನ ಎತ್ತಕ್ಕಾಗಲ್ಲ, ಜಸ್ಟ್ ಅದು ಬಂದು ತೋರಿಸ್ಬಿಡಿ ಸರ್. ಇದು ನೋಡಿ ಸ್ನೇಹಿತರೆ, ಎಷ್ಟು ಅಡಿ ಸರ್ ಇದು? ಸರ್ 3 ಅಡಿ. ಸೊ 3 ಅಡಿ ಸ್ನೇಹಿತರೆ, ಸಕಾಲಾಗಿ ನೋಡ್ಬೋದು. ಸೊ ಕೆಳಗಡೆ ಗರುಡದ ಮೇಲೆ ಕುತ್ಕೊಂಡಿರೋದು. ಈ ಕಡೆ ಗದೆ ಬರುತ್ತೆ, ಹಿಂಭಾಗದಲ್ಲಿ ಬ್ಯಾಕ್ ಗ್ರೌಂಡ್ ಬರುತ್ತೆ. ಇದು ಮಣ್ಣಿನಿಂದ ನಂಬ್ತೀರಾ? ಅಷ್ಟು ಸಕಾಲಾಗಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನಗೆ. ತೋರಿಸ್ತೀನಿ ನಾನು ನಿಮಗೆ. ನೋಡಿ ಏನು ದೊಡ್ಡದಾಗಿದೆ, ಸಾಕಾಗಿದೆ ಆ್ಯಕ್ಚುಲಿ. ಎತ್ತಕ್ಕಾಗಲ್ಲ, ಕಂಜೆಸ್ಟ್ ಆಗಿ ಹೋಗಿದೆ. ಬಸವಣ್ಣ, ನಂದಿ ಇಲ್ಲ ಆಕ್ಚುಲಿ ತುಂಬಾ ಮಾಡ್ಲುಗಳಿದಾವೆ. ಬಟ್ ಇವ್ರು ಜಾಗ ಇಲ್ಲ ಅನ್ನೋ ಕಾರಣಕ್ಕೆ ಕಂಜೆಸ್ಟೆಡ್ ಆಗಿದೆ ಅಷ್ಟೇ. ಬಟ್ ಸಕ್ಕತ್ತಾಗಿದೆ ಪೀಸಸ್ಗಳಲ್ಲ ನಿಮಗೆ. ನೋಡಿ ಇಲ್ಲಿ ನೋಡಿ ತೋರಿಸ್ತಲ್ಲ ಶಿವಂದು. ನೋಡಿ ನಂಗೆ ತುಂಬ ಇಷ್ಟ ಆಯ್ತು ಆ್ಯಕ್ಚುಲಿ ಶಿವನ್ ಮಾತ್ರ. ನೋಡಿ ಏನು ಸಕ್ಕತ್ತಾಗಿದೆ ನೋಡ್ಬೋದು ನೀವೇ. ಶಿವಂದು ಸಕ್ಕತ್ತಾಗಿದೆ. ನೋಡಿ ಎಷ್ಟು ಗಣೇಶಗಳಿದಾವೆ ನೋಡಿ. ಆಲ್ಮೋಸ್ಟ್ ಎಲ್ಲ ತೋರ್ಸೋಕ್ಕಾಗಲ್ಲ ನಿಮಗೆ. ನನಗೆ ಸ್ವಲ್ಪ ನೋಡೋಕೆ ಯಾವ ಚೆನ್ನಾಗಿ ಕಾಣ್ತಾ ಇದೆ ಅಂದ್ಬಿಟ್ಟು ಅದು ತೋರಿಸ್ತಾ ಇದ್ದೀನಿ. ಇನ್ನೂ ಚೆನ್ನಾಗಿರೋದು ಇದ್ದಾವೆ, ಕೆಲವೊಂದು ಸೆಂಟ್ರಲ್ ಮಿಕ್ಸ್ ಆಗಿರ್ತವೆ. ಆ ಕಾರಣಕ್ಕೆ ಆ ಥರ. ಸೊ ನೀವು ಒಂದು 2-3 ಮಾಡಲು ತೋರಿಸಿ ಸರ್. ಹಂಗೆ ಚೆನ್ನಾಗಿರೋದು ನಿಮ್ಗೆ ಯಾವ ಚೆನ್ನಾಗಿ ಅನ್ಸುತ್ತೆ ಅಂದ್ಬಿಟ್ಟು ಹಂಗೆ ಎತ್ತಿ ತೋರಿಸಿ, ನಿಮ್ಗೆ ಒಂದು ಐಡಿಯಾ ಬರ್ಬೋದು. ನೋಡಿ ಅವರು ಸರ್ ಎತ್ತು ತೋರಿಸ್ತಾರೆ ನಿಮಗೆ. ನೋಡಿ ಅದು 24 ಇಂಚು. 24 ಇಂಚು ನೋಡ್ಬೋದು ಸ್ನೇಹಿತರೆ. ಲಾಲ್ಬಾಗ್ ಗಣೇಶ 24 ಇಂಚು. ಸೇಮ್ ಅದೇ ನಿಮಗೆ ನಾರ್ಮಲ್ POP ಗಣೇಶ ನೋಡಿತಿಲ್ಲ. ಸೊ ಅದೇ ರೀತಿಯಲ್ಲಿ ಲಾಲ್ಬಾಗ್ ಟೈಪ್ ಗಣೇಶ. ಗೊತ್ತು ನೋಡೋದು ಗೊತ್ತಾಗುತ್ತೆ. ನಮ್ಮ ಜನಕ್ಕೆ ಗೊತ್ತಾಗುತ್ತೆ ಸರ್ ಯಾವ್ದು ಬಣ್ಣ ಯಾವ್ದು POP ಅಂತ ಗೊತ್ತಾಗುತ್ತೆ. ಸೊ ನೋಡ್ಬೋದು. ಇದು ಆಲ್ಮೋಸ್ಟ್ ಒಂದು 2 ಫೀಟ್ ಅಲ್ಲ ಸರ್? 2 ಫೀಟ್ ಸರ್. ಸೊ 2 ಫೀಟಲ್ಲಿರೋ ಗಣೇಶ. ಇನ್ನು ತೋರಿಸ್ಕೊಡಿ ಸಂಗೆ ಒಂದು 2-3 ಚೆನ್ನಾಗಿರೋದಂಗೆ ನಿಮ್ಮ ಕೈಯಲ್ಲಿ. ಇಷ್ಟೊತ್ತು ನಾನು ತೋರಿಸಿದ್ದೀನಿ, ನೀವು ತೋರಿಸ್ಕೊಡಿ ನಿಮ್ಮ ಗಣೇಶಗಳು. ನೋಡಿ ಇದು ಎಷ್ಟು ಸಾಕಾಗಿದೆ. ಇಲ್ಲಿ ನಂದಿ ಮೇಲೆ ಇರೋದು ನೋಡಿ. ತುಂಬ ಜನ ಯೂನಿಕಾಗಿ ಇಷ್ಟಪಡ್ತೀರಾ. ಆ ಥರ ತುಂಬ ಹಲವಾರು ಕಾನ್ಸೆಪ್ಟ್ಸ್ ಇದೆ ಅವ್ರ ಹತ್ರ. ತಾವ್ರ ಕೂತಿರೋದು ತೋರಿಸ್ತಾರೆ ನೋಡಿ. ಇವಾಗ ಸಾಕಾಗಿದೆ. ತೋರಿಸಿ ಸರ್. ನೋಡಿ ಗುರು ಹೆಂಗೈತೆ ತಾವ್ರೆ ಅಮ್ಮಲ್ಲಿ. ಇದು ಅಷ್ಟೇ ಸರ್, 2.5 ಬರುತ್ತಾ? 26 ಇಂಚ್. ಸೊ ಇದು 2.5 ಅಡಿ ಬರುವಂಥ ಗಣೇಶ ಇದೆ ಆ್ಯಕ್ಚುಲಿ. ಇದೆಲ್ಲ ಬಲ್ಕಲ್ಲಿ ಸಿಗುತ್ತೆ ನಿಮಗೆ ಈ ಥರದಲ್ಲ? ಸೊ ಜಾಸ್ತಿ ಪೀಸಸ್ ಬೇಕು ಆ ರೀತಿ ಸಿಗುತ್ತೆ. ಓಕೆ, ಬಟ್ ಮೊದಲೇ ಆರ್ಡರ್ ಮಾಡಬೇಕಾಗುತ್ತೆ. ಸೊ ನೋಡಿ ಸ್ನೇಹಿತರೆ, ಸೊ ಮೊದಲೇ ಆರ್ಡರ್ ಮಾಡಿದ್ರೆ ಈ ಥರ ಯೂನಿಕ್ ಆಗಿರೋ ಗಣೇಶಗಳು ಸಿಗುತ್ತೆ. ಅದೇ ಹೇಳೋದಲ್ಲ, ಡಿಪೆಂಡ್ ನೀವು ಹೆಂಗೆ ಇದ್ರ ಮೇಲೆ. ಅದು ನಿಮ್ಗೆ ಇಷ್ಟ ಇಲ್ವಾ, ನೀವು ಬೇಕಾದ್ರೆ ವರ್ಕ್ ಮಾಡಿಸ್ಕೋಬೋದು. ಸೊ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆನಾ? ಇಲ್ಲ ನೀವು ಜಸ್ಟ್ ನಾರ್ಮಲ್ ಹಿಂಗೆ ಕೂರಿಸಿದಿಂದ ಆರಾಮಾಗಿ ಕೂರಿಸ್ಬೋದು. ಇಕ್ಕಿ ಸರ್ ಹಂಗೆ. ಇನ್ನೊಂದೇ ಸರ್ ಬೇರೆ ಇಲ್ಲೊಂದು ಕಪ್ಪುಗಿದಿಲ್ಲ ಸರ್, ತೋರಿಸಿ ಸರ್. ಬ್ಲ್ಯಾಕ್ ಕಲರ್ ಗಣೇಶ ಸ್ವಲ್ಪ ಯೂನಿಕ್ ಆಗಿದೆ. ಅದು ತೋರಿಸೋಣ ಸ್ವಲ್ಪ ಜನಕ್ಕೆ. ಮಣ್ಣಲ್ಲಿ ತುಂಬ ಆಪ್ಷನ್ಸ್ ಕಮ್ಮಿ ಅಂತ ಹೇಳ್ತೀರಾ. ಸೊ ನಿಮಗೆ ಮಣ್ಣಲ್ಲಿ ಇರೋ ತುಂಬ ಆಪ್ಷನ್ಸ್ ಇದ್ದಾವೆ ನೋಡಿ. ವೈಟು. ವೈಟು ಓಕೆ ತೋರಿಸಿದ್ವಿ ನಿಮಗೆ. ಜಾಗ ಚಿಕ್ಕದು. ಸಾಕಂಗೆ ತೋರಿಸಿ, ಕವರ್ ಏನು ಬೇಡ. ಸಾಕಾಗಿ. ಸೊ ಇಲ್ಲಿ ಬಂದು ನಿಮಗೆ ಕೃಷ್ಣನ ಥರ ನೋಡಿ ಸ್ನೇಹಿತರೆ. ಸೊ ಇಲ್ಲಿ ಬಂದು ನಿಮಗೆ ಬೆಣ್ಣೆ ತಿಂತಿರೋ ಥರ. ಸೊ ಬೆಣ್ಣೆ ನೋಡ್ಬೋದು. ಸೊ ನಾರ್ಮಲ್ ಕೃಷ್ಣನ ರೀತಿ ಇರುವಂಥ ಗಣೇಶ. ಆ್ಯಕ್ಚುಲಿ ಇವಾಗ ಕಲರೇಷನ್ ಡಿಫ್ರೆಂಟ್ ಬರುತ್ತೆ ಅಷ್ಟೇ. ನಿಮಗೆ ವೈಟ್ ಕಲರ್ ಬರುತ್ತೆ. ಎಷ್ಟಿದೆ ಸರ್ ಇದು? ಸರ್ ಇದು 26 ಇಂಚು. ಸೊ 26 ಇಂಚು ಸ್ನೇಹಿತರೆ ನೋಡ್ಬೋದು. ಸಾಕಾಗಿದೆ. ಅದಾದಮೇಲೆ ಇಕ್ಬಿಡಿ ಸರ್, ಇಕ್ಬಿಡಿ. ಸೊ ಅದಾದಮೇಲೆ ಅದ್ರ ಹಿಂದೆ ಇರೋ ಗಣೇಶ ನೋಡ್ತೀರಾ, ಸೇಮ್ ಶಿವಂದ. ಇಲ್ಲಿ ಬಂದ್ಬಿಟ್ಟು ನಿಮಗೆ ಸ್ಕಿನ್ ಟೋನ್ ನೋಡಿದ್ದೀರಾ. ಸೊ ಇದು ಬಂದ್ಬಿಟ್ಟು ನೋಡಿ ಸ್ವಲ್ಪ ಯೂನಿಕ್ ಆಗಿದೆ. ಸಾಕಾಗಿದೆ. ಒಂದು ಎತ್ತಿ ಸರ್, ಅದು ಸಾಕಾಗಿದೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಿಮಗೆ. ಶಿವಂದು ನೋಡಿ ಎಷ್ಟು ಯೂನಿಕ್ ಆಗಿದೆ ಸ್ನೇಹಿತರೆ. ಸಾಕಾಗಿದೆ ಮಾತ್ರ ಮಾಡಲಿದ್ದು. ಸೊ ಇಲ್ಲಿ ಬಂದ್ಬಿಟ್ಟು ನಂದಿ ಬಾಲ ಇಟ್ಕೊಂಡಿದೆ ನೋಡಿ. ಈ ಥರದ ಯೂನಿಕ್ ಆಗಿರೋ ಗಣೇಶ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಂದಿ ಬಾಲ. ಇಲ್ಲಿ ಬಂದ್ಬಿಟ್ಟು ಶಿವಲಿಂಗ ನೋಡ್ಬೋದು. ಶಿವನ ಸ್ವರೂಪದಲ್ಲಿ ಇರುವಂಥ ಗಣೇಶ. ಸಾಕಾಗಿದೆ. ಇದು ಅಷ್ಟೇ ಸರ್, ಎಷ್ಟೇ ಸೇಮ್ ಇಂಚೆ 2.5 ಆ ರೇಂಜಲ್ಲಿ ಆ್ಯಕ್ಚುಲಿ ನೋಡ್ಬೋದು. ಸಾಕಾಗಿದೆ ನೋಡಿ. ಇದನ್ನಲ್ಲಿ ಒಂದು 25 ಡಿಸೈನ್ ಮೇಲೆ ಸಿಗುತ್ತೆ. 2.5 ಇಂಚ್ ರೇಂಜಲ್ಲಿ. ಓಕೆ ಬಿಡಿ. ನೋಡಿ ಇಲ್ಲಿ ಕೂಡ ಲಾಲ್ಬಾಗ್ ಗಣೇಶ ತೋರಿಸಲ್ಲ. ಸಾಕಾದ ಲಾಲ್ಬಾಗ್ ಗಣೇಶ. ಇದೆಲ್ಲ ನಿಮ್ಗೆ ಎತ್ತಕ್ಕಾಗಲ್ಲ ಆ್ಯಕ್ಚುಲಿ, ದೊಡ್ಡದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಸೊ ಹಾಗಾಗಿ ಎಲ್ಲ ಮೂಲೆ ಇಟ್ಬಿಟ್ಟಿದ್ದೀವಿ ಅಷ್ಟೇ. ತುಂಬ ಮಾಡ್ಲುಗಳಿದಾವೆ ಇಲ್ಲೆಲ್ಲ ನೋಡಿ. ವಿತ್ ಬ್ಯಾಕ್ ಗ್ರೌಂಡ್ ಬರುತ್ತೆ ಸ್ನೇಹಿತರೆ. ಇವೆಲ್ಲ ಏನು ಪ್ಲಸ್ ಅಂದ್ರೆ ವಿತ್ ಬ್ಯಾಕ್ ಗ್ರೌಂಡ್ ಬರುತ್ತೆ. ಇದು ನವಿಲ್ ಮೇಲೆ. ನೋಡಿ ಸ್ನೇಹಿತರೆ ಸಾಕಾಗಿದೆ. ಕಲರೇಷನ್ ನೋಡ್ಬೋದು ಎಷ್ಟು ಚೆನ್ನಾಗಿ ಮಾಡಿದಾರೆ ಅಂಬೋದು. ನಿಮಗೆ ನವಿಲ್ ಮೇಲೆ ಕುತ್ಕೊಂಡಿರ್ತಾರೆ. ಸೊ ಆಲ್ಬಮ್ ನಿಮಗೆ ಇದು ಬರುತ್ತೆ, ವೈಲಿನ್ ಬರುತ್ತೆ ನಿಮಗೆ. ನೋಡಿ ತೋರಿಸ್ತಾ ನಿಮಗೆ ನೋಡಿ ವೈಲಿನ್ ಬರುತ್ತೆ. ವೈಲಿನ್ ಸ್ವಲ್ಪ ಯೂನಿಕ್ ಆಗಿರೋ ಕಾನ್ಸೆಪ್ಟ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಇದು ಬಂದ್ಬಿಟ್ಟು ನವಿಲ್ ಇದೆ. ಸೊ ಆ ಕಡೆ ತೋರ್ಸೋಕ್ಕಾಗಲ್ಲ, ಆ ಕಡೆ ನಿಮ್ಗೆ ಯೂಸ್ ಮಾಡ್ತಾ ಅಷ್ಟೇ. ಸೊ ಇಲ್ಲೊಂದು ತೋರಿಸ್ತೀನಿ ನಿಮಗೆ. ಸೊ ಇದು ನಾರ್ಮಲ್ ದರ್ಬಾರ್ ಮಾಡ್ತಾರೆ ಗಣೇಶ. ಅದೇ ಸಿಮಿಲರ್ ಟು ಲಾಲ್ಬಾಗ್ ಟೈಪ್ ಗಣೇಶ ಅನ್ಬೋದು ನೀವು. ನೋಡಿ ಕಲರೇಷನ್ ಚೆನ್ನಾಗಿದೆ ನೋಡ್ಬೋದು. ಸಾಕಾಗಿದೆ. ಇದು ಅಷ್ಟೇ. ಇದು ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಇದು ಎಷ್ಟು ಬರುತ್ತೆ ಸರ್? ಅಗಲ ಅಲ್ಲ ನಿಮ್ಗೆ ಸೇರಿದ್ರೆ
ಸರ್ ಇದು ನೀವು 3.5 ಫುಟ್ ಬರುತ್ತೆ, ನಾವು 3.5 ಅಡಿ ಬರುತ್ತೆ, ನಾವು 3 ಅಡಿಗೆ ಹಾಕ್ಕೊಡ್ತೀವಿ. 3 ಅಡಿ ಅಲ್ಲಿಗೆ ಹಾಕ್ಬೇಕು, ಅಲ್ಲಿಗೆ ಹಾಕಿದ್ರೆ ಇದು 3.5 ಅಡಿ ಮೇಲೆನೆ ಬರುತ್ತೆ. ಹೌದು ಅದೇ ಹೇಳೋದಲ್ಲ, ಅಲ್ಲಿಗೆ ಹಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಪ್ರತಿಯೊಂದು ಆಮೇಲೆ ಇದು ಮಾಡ್ಕೊಳ್ಕೊಬಿಡಿ, ಕಲರ್ ನೋಡ್ಕೊಳ್ಳಿ. ನಮ್ಮ ಬೆಂಗಳೂರಿಗೆ ಯಾವ ತರ ಬೇಕು ನಾವು ಆ ತರ ಪೇಂಟಿಂಗು ಚೆನ್ನಾಗಿದೆ ಆಕ್ಚುಲಿ. ಅದು ಬಾಂಬೆ ಸ್ಟೈಲ್ ಇವೆಲ್ಲ ನೋಡ್ತಾ ಇರೋದಲ್ಲ, ಬಾಂಬೆ ಸ್ಟೈಲಲ್ಲಿ ನೀವು ಮಣ್ಣಿನ ಗಣೇಶಗಳು ಅದನ್ನ ನೆನ್ಪಿಟ್ಕೊಳ್ಳಿ. ಬಾಲ್ ಗಣಪತಿ ಕೇಳ್ತಾರೆ, ಬಾಲ್ ಗಣಪತಿ ಸೂಪರ್. ನೋಡಿ ಸ್ನೇಹಿತರೆ, ತುಂಬಾ ಜನಕ್ಕೆ ಬಾಲ ಗಣೇಶ ಅಂದ್ರೆ ಏನೋ ಒಂದು ಖುಷಿ. ಆಕ್ಚುಲಿ ಮಕ್ಕಳಿರೋ ಮನೆಗಳಲ್ಲಿ ಈ ತರ ಗಣೇಶಗಳು ಕೂರಿಸಿದ್ರೆ ಪಾಪ ಅವ್ರ ಮಕ್ಕಳು ಇಷ್ಟಪಡ್ತಾರೆ. ನೋಡಿ ಚಿಕ್ಕ ಮಗು ತರ ಕೊಂಡೆ ಹಾಕೊಂಡು ಒಂದು ಕೃಷ್ಣನ್ ತರ ಕೊಂಡೆ ಹಾಕೊಂಡು ಸೊ ಆರಾಮಾಗಿ ಕುತ್ಕೊಂಡಿದೆ ಗಣೇಶ ನೋಡ್ಬೋದು. ಎಷ್ಟು ಇಂಚ್ ಇರೋದು ಸರ್? ಇದು 20 ಇಂಚ್. 20 ಇಂಚು, ಅದೇ ಒಂದು 2 ಅಡಿ ಅಲ್ವಾ? 2 ಅಡಿ ರೇಂಜಲ್ಲಿ ಆಕ್ಚುಲಿ ನೋಡ್ಬೋದು, ಚೆನ್ನಾಗಿದೆ. ಸೂಪರ್. ಬನ್ನಿ ಇನ್ನೂ ತೋರಿಸ್ಕೊಡ್ತೀನಿ ಈ ಕಡೆ ಎಲ್ಲ ಇನ್ನೂ ಇದಾವೆ ಸ್ನೇಹಿತರೆ. ತೋರಿಸ್ತಾ ಹೋದ್ರೆ ಆಕ್ಚುಲಿ ಎಷ್ಟು ತೋರಿಸ್ಬೋದು ಗೊತ್ತಾ ನಿಮಗೆ, ಎಲ್ಲ ತೋರ್ಸೋಕ್ಕಾಗಲ್ಲ. ಸೊ ಆದಷ್ಟು ಈ ಜಾಗಕ್ಕೆ ಬಂದು ವಿಸಿಟ್ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ. ಪುಟ್ಪುಟ್ದಾಗಿರೋ ಎಷ್ಟೋ ಮಾಡ್ಲುಗಳಿದೆ ನೋಡಿ, ಇಲ್ಲ ಪುಟ್ಪುಟ್ದಾಗಿ ನೋಡಿ. ಇದು ಬಂದ್ಬಿಟ್ಟು ಕೃಷ್ಣನ ರೀತಿ ಇರೋದು ನೋಡಿ, ಇದು ಬಂದು ಕೃಷ್ಣ, ಇಲ್ಲಿ ಬಂದ್ಬಿಟ್ಟು ಬೆಣ್ಣೆ ನೋಡ್ಬೋದು. ಸೊ ಇಲ್ಲಿ ಬಂದು ನವಿಲು, ಸೊ ಕೃಷ್ಣನ ರೀತಿ ಕುತ್ಕೊಂಡಿರೋದು. ಸೊ ಇದೆಲ್ಲ ಪುಟ್ಪುಟ್ದಾಗಿರೋ ಪಾಟೀಲ್ ಗಣೇಶ. ಇದೆಲ್ಲ ಒಂದು ಎಷ್ಟೋ 6 ಇಂಚ್ ರೇಂಜಲ್ಲಿರುವಂಥ ಪಾಟೀಲ್ ಗಣೇಶ, ತೀರಾ ಚಿಕ್ಕದು ನೋಡಿ. ಎಷ್ಟು ಕೈಯಲ್ಲಿ ಕಂಪೇರ್ ಮಾಡಿ ಗೊತ್ತಾಗೋದು, ತೀರಾ ಚಿಕ್ಕ ಗಣೇಶಗಳು. ತುಂಬ ಜನ ಆಫೀಸಲ್ಲಿ ಹಂಗೆ ಇಟ್ಕೋಬೇಕು ಅಂತ ಹುಡ್ತಾ ಇರ್ತಾರೆ, ಅಂತ ನೋಡ್ಬೋದು ನೋಡಿ. ಸಾಕಾಗಿದೆ. ಎಷ್ಟು ಇಂಚ್ ಸರ್ ಇದು? ಸರ್ ಇದು 12 ಇಂಚ್ ಹಾಕೊಡ್ತೀರಿ, 1 ಅಡಿ ಹಾಕೋ. 1 ಅಡಿ ಸಹಿತ ಸಾಕಾಗಿದೆ ನೋಡಿ. ಎಷ್ಟು ಕ್ಯೂಟ್ ಆಗಿದೆ ಗುರು, ಸಾಕಾದ ಇಷ್ಟ ಆಯ್ತು ನನಗಂತೂ. ನೋಡಿ ಎಷ್ಟು ಕ್ಯೂಟ್ ಆಗಿದೆ ಗಣೇಶ, ಪುಟ್ಟದಾಗಿ. ಸೂಪರ್. ಇಟ್ಕೊಳ್ಳಿ ಸರ್. ಇಫಿನ್ ಕೇಸ್ ಅನ್ನೋದು ಹೇಳಿದ್ನಲ್ಲ, ಮನೇಲಿ ಕೂರಿಸ್ಬೇಕು ಅನ್ನೋಂಥವ್ರು ಒಳ್ಳೆ ಆಪ್ಷನ್ಸ್. ಲಾಲ್ ಬಾಗ್ ನೋಡಿ, ಇಷ್ಟು 1 ಇಂಚ್ 1 ಫೀಟ್ ರೇಂಜಲ್ಲಿ, 1 ಫೀಟ್ಗಿನ್ನ ಚಿಕ್ಕ ರೇಂಜ್ ಆಕ್ಚುಲಿ ಬೇಕಂದ್ರೆ. ಸೊ ಅದೇ ನೀವು ಹೆಂಗೆ ಬೇಸಿಗೆ ಹಾಕಿ, ಇದಕ್ಕೇನು ಬೇಸನ್ನು ಹಾಕೋಂಥ ಅವಶ್ಯಕತೆ ಇಲ್ಲ, ದೊಡ್ಡದು ಮಾತ್ರ ಬೇಸಾಕ್ತಾರೆ ಅಷ್ಟೇ. ಸಾಕಾಗಿದೆ ನೋಡಿ, ಏನು ಮಸ್ತಾಗಿದೆ ಲಾಲ್ ಬಾಗ್ ಗಣೇಶ. ಸೂಪರ್. ಇಲ್ಲೆಲ್ಲ ಇದ್ದಾವೆ. ಸೊ ಆದಷ್ಟು ಬೇಗ ಬಂದು ನಿಮಗೆ ಪೀಸಸ್ ಸಿಗುತ್ತೆ. ಸೊ ಅದು ಹೇಳಿದ್ನಲ್ಲ, ಇವಾಗ ಜಸ್ಟ್ ಇವ್ರದ್ದು ಇವಾಗ ನಾನು ಫಸ್ಟ್ ವೀಡಿಯೋ ಮಾಡ್ತೀನಲ್ಲ, ಆದಷ್ಟು ಬೇಗ ಬಂದು ತಗೊಂಡ್ರೆ ನಿಮ್ಗೆ ಒಳ್ಳೆ ಸೆಲೆಕ್ಷನ್ ಸಿಗುತ್ತೆ. ಹೋಗ್ತಾ ಆಮೇಲೆ ಎಲ್ಲ ಆಯ್ಕೆ ಮಾಡ್ಕೊಂಡ್ಬಿಟ್ರೆ ಜನ ಆಮೇಲೆ ಕಷ್ಟ ಸಿಗೋದು ನಿಮಗೆ. ನೋಡಿ ಇಲ್ಲೂ ಇದೆ ನೋಡಿ ಕೃಷ್ಣ ಸರ್ ನೋಡಿ. ಸೊ ಇದು ಬಂದ್ಬಿಟ್ಟು ನಿಮಗೆ ಬಾಲ ಗಣೇಶ. ಸೊ ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡ್ಬೋದು. ಸೊ ಚಿಕ್ಕ ಮಗು ಥರ ಇರೋದು. ಇದು ಒಂದು ಆಲ್ಮೋಸ್ಟ್ ಒಂದು 11 ಫೀಟ್ 12 ಫೀಟ್ ಬರುತ್ತಲ್ಲ ಸರ್? ಫೀಟ್ ಇಂಚ್, ಸಾರಿ ಇಂಚಸ್, 14 ಇಂಚ್ ಬರುವಂಥ ಗಣೇಶ ನೋಡ್ಬೋದು. 15 ಇಂಚ್ ಬರುತ್ತೆ. ಸೂಪರ್. ಇಲ್ಲಿ ನೋಡಿ ದಗಡು ಸೆಟ್ರಲ್ಲಿ ಇಲ್ಲಿ ಮತ್ತೊಂದು ಕಲರ್ ನೋಡ್ಬೋದು. ಇಲ್ಲಿ ಸ್ವಲ್ಪ ವೈಟ್ ಕಲರಲ್ಲಿದೆ ನೋಡಿ. ಎಷ್ಟು ಯೂನಿಕ್ ಆಪ್ಷನ್ಸ್ ಏನಂದರೆ ಸ್ನೇಹಿತರೆ, ಇಷ್ಟು ಇಲ್ಲ ಅಂದಿಲ್ಲ ಆ್ಯಕ್ಚುಲಿ. ತುಂಬ ಹಲವಾರು ಮಾಡ್ಲುಗಳಿದ್ದಾವೆ. ಆಲ್ಮೋಸ್ಟ್ ಎಲ್ಲ ತೋರ್ಸೋಕ್ಕಾಗಲ್ಲ ನಿಮಗೆ. ಆಲ್ಮೋಸ್ಟ್ ನನಗೆ ಚೆನ್ನಾಗಿ ನನಗೆ ಅನಿಸಿದೆ, ನಾನು ತೋರಿಸ್ಕೊಟ್ಟು ಹೋಗಿದ್ದೀನಿ ನಿಮಗೆ. ಇನ್ಯಾವುದು ಇದೆ ಸರ್ ಯೂನಿಕ್ ಆಗಿರೋದು ನಿಮ್ಗೆ ಅನಿಸ್ದಂಗೆ? ಸರ್ ಚಿಕ್ಕದಲ್ಲಿ ಪೇಟ ಈ ಥರ ಡಿಸೈನ್, ಆಲ್ಮೋಸ್ಟ್ ಡಿಸೈನ್ ಒಂದು 20 ಡಿಸೈನ್ 30 ಡಿಸೈನ್ ಐತೆ ಸರ್. ಎಲ್ಲ ಅಲ್ಲಿಗೆ ಹಾಕ್ಬಿಟ್ಟು ಅಲ್ಲಿಗೆ ಕೆಳಗಡೆ ಹಾಕ್ಬಿಟ್ಟಿದ್ರಿ. ಓಕೆ ನೋಡಿ ಸ್ನೇಹಿತರೆ, ಇದು ಕೂಡ ಸಕಾಲಾಗಿದೆ. ಹೇಳ್ದಲ್ಲ ತುಂಬ ಪೀಸಸ್ ಇದೆ ಆ್ಯಕ್ಚುಲಿ ನಿಮಗೆ, ಇಂಥದ್ದಿಲ್ಲ ಅಂದಿಲ್ಲ. ಸೊ ಆದಷ್ಟು ಬೇಗ ಬಂದು ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದೇ ಬೇಕಾದ್ರೂ. ನನಗೆ ತುಂಬ ಜನ ಕಮೆಂಟ್ ಮಾಡ್ತಾರೆ. ಸೊ ಮಣ್ಣಲ್ಲಿ ನನಗೆ ಚಿಕ್ಕ ಗಣೇಶಗಳು, ಬಾಂಬೆ ಸ್ಟೈಲ್ ಗಣೇಶಗಳು ಬೇಕು ಅಂತ. ಸೊ ನಂಬರ್ ವೀಡಿಯೋ ಮೇಲೆ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಇದು ನೋಡ್ಬೋದು ಸ್ನೇಹಿತರೆ, ಒಂಥರ ದುಮ್ಮಕ್ಕೆ ಇರೋ ಗಣೇಶ ಆ್ಯಕ್ಚುಲಿ ಚಿಕ್ಕದಾಗಿ. ಇದು ಅಷ್ಟೇ ಒಂದು 11 ಇಂಚಸ್ 12 ಇಂಚ್ ಆ ರೇಂಜಲ್ಲಿ ಬರೋಂಥ ಗಣೇಶ ನೋಡ್ಬೋದು. ಸಾಕಾಗಿದೆ ನೋಡಿ. ಎಷ್ಟು ನೋಡಿ ನೋಡ್ಬೋದು, 1-2 ಅಲ್ಲ. ಎಷ್ಟು ಇವಾಗ ಓವರಾಲ್ ಎಷ್ಟು ಸರ್ ನಿಮ್ಮದು ಪೀಸಸ್ ಇಲ್ಲಿ? ಸರ್ ಇಲ್ಲಿ 2,500 ಪೀಸ್ ಐತೆ ಸರ್. 2,500 ಅಂದರೆ ನೀವೇ ಯೋಚನೆ ಮಾಡ್ಬೋದು ಸ್ನೇಹಿತರೆ. ಎಷ್ಟು ಆಪ್ಷನ್ಸ್ ಇದೆ ಆ ಥರ ನೀವೇ ಯೋಚನೆ ಮಾಡ್ಬೋದು. ಸೊ ಆದಷ್ಟು ಬೇಗ ಬನ್ನಿ, ಓಕೆನಾ? ನೋಡಿ ಇಲ್ಲೊಂದು ಇದೆ ತೋರಿಸ್ತೀನಿ ಲಾಸ್ಟಲ್ಲಿ. 12 ಇಂಚು 12 ಇಂಚು ಪುಟ್ಟದಾಗೆ. ನಮ್ಗೆ ದೊಡ್ಡದು ಬೇರೆ ಚಿಕ್ಕದು ಬೇಕು ಅಂದರೆ ಸೊ ತೊಗೊಬೋದು. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನಂದಿ ಬರುತ್ತೆ. ಸೊ ಪುಟ್ಟದಾಗ ಶಿವ ಮಾಡಿದ್ದಾರೆ. ಸೊ ಅದ್ರ ಮುಂದೆ ಗಣೇಶ ಕೂತಿರೋ ಥರ ಸಕ್ಕದಾಗಿದೆ ನೋಡ್ಬೋದು ಸ್ನೇಹಿತರೆ. ಏನು ಮಸ್ತಾಗಿದೆ ಸ್ನೇಹಿತರೆ. ಹೇಳೋದು ಮತ್ತೊಂದು ಜಾಗ ಇದೆ ಅಂದ್ಬಿಟ್ಟು. ಸೊ ನೋಡ್ತಿರ್ಬೋದು ಎಲ್ಲ ಪರಿಶುದ್ಧ ಮಣ್ಣಿನ ಗಣೇಶಗಳು, ಗಣೇಶ ಆಗಿರ್ಬೋದು, ಗೌರಿ ಆಗಿರ್ಬೋದು. ನೋಡ್ತಿರ್ಬೋದು ಸ್ನೇಹಿತರೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದ್ಬಿಟ್ಟು. ನಿಜ ಎಷ್ಟು ಲೈಟ್ ವೇಟ್ ಇದೆ ಗೊತ್ತಾ, ಒಂದು ರೀತಿ ಪೇಪರ್ ರೀತಿ ಕಾಣುತ್ತೆ ಆ್ಯಕ್ಚುಲಿ ಹೇಳ್ಬೇಕಾ ನಿಮಗೆ. ಎಷ್ಟು ಚೆನ್ನಾಗಿ ವರ್ಕ್ ಮಾಡಿ ನೋಡ್ಬೋದು. ತುಂಬ ಜನ ಗೌರಿನ ಹುಡುಕ್ತಾ ಇರ್ತೀರ, ಅದು ವಿತ್ ವರ್ಕ್ ಫುಲ್ ನಿಮಗೆ ಬಟ್ಟೆ ಗಿಟ್ಟೆ ಆಗಿರ್ಬೋದು, ನಿಮಗೆ ಡೈಮಂಡ್ ವರ್ಕ್ ಪ್ರತಿಯೊಂದು ಕಂಪ್ಲೀಟ್ ಆಗಿದೆ. ಅಷ್ಟೇ ಅಲ್ಲದೆ ನಿಮಗೆ ಸರ್ ಎಷ್ಟು ಫೀಟ್ ಸಿಗುತ್ತೆ ಇದರಲ್ಲಿ ಗೌರಿದು? ಸೊ ಸ್ನೇಹಿತರೆ 6 ಇಂಚಿಂದ 2 ಅಡಿವರೆಗೂ ಗೌರಿ ಸಿಗ್ತಾ ಇದೆ. ಬನ್ನಿ ತೋರಿಸ್ಕೊಡ್ತಾ ಹೋಗ್ತೀನಿ. ಇನ್ನು ಹಲವಾರು ಇದಾವೆ. ಅದು ತುಂಬಾ ಜನ ಇಲ್ಲಿ ನೋಡಿ ಈ ಸೆಕ್ಷನ್ ಏನು ನೋಡ್ತಾ ಇದ್ದಾರೆ ಸ್ನೇಹಿತರೆ, ಎಲ್ಲ ನಿಮಗೆ ಗೌರಿ ಫುಲ್ ರೆಡಿ ಇರೋ ಗೌರಿಗಳು ವಿತ್ ವರ್ಕ್ ಆಗಿರೋಂಥದ್ದು. ಓಕೆ, ವಿತ್ ವರ್ಕ್ ಆಗಿರೋಂಥದ್ದು. ಸೊ ಇವರು ಇದನ್ನು ಕೂಡ ಹೋಲ್ಸೇಲ್ ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಬನ್ನಿ ಇನ್ನ ಕೆಲವೊಂದು ಗಣೇಶಗಳು ಸಕ್ಕದಾಗಿರೋ ಗಣೇಶಗಳು ತೋರಿಸ್ತಾ ಹೋಗ್ತೀನಿ ಬನ್ನಿ ನಿಮಗೆ. ಸೊ ಇಲ್ಲೂ ಕೂಡ ಹೊರಗಡೆ ಕೂಡ ಇದಾವೆ ಬನ್ನಿ. ಸೊ ಸ್ನೇಹಿತರೆ ನೋಡ್ಬೋದು, ಇಲ್ಲೂ ಕೂಡ ನಮಗೆ ಹಲವಾರು ಗಣೇಶಗಳು ಇದಾವೆ ಇರ್ತಾರ. ಸೊ ಇದು ಬಂದ್ಬಿಟ್ಟು ಪೇಪರ್ ಸ್ಮ್ಯಾಶ್ ಆಗಿರ್ಬೋದು, ನಿಮಗೆ ಕ್ಲೇ ಗಣೇಶಗಳು ಇವೆಲ್ಲ ನೋಡ್ತಿರ್ಬೋದು. ಎಷ್ಟು ಅದ್ಭುತವಾಗಿದೆ ಅಂದ್ಬಿಟ್ಟು ನೋಡಿ. ಏನು ಸಕ್ಕದಾಗಿ ಎಷ್ಟು ಲೈಟ್ ವೇಟ್ ಇದೆ ಗೊತ್ತಾ ಗಣೇಶಗಳು ಇವೆಲ್ಲ, ಎಷ್ಟು ಮುದ್ದಾಗೆ. ಇವೆಲ್ಲ ಹೋಲ್ಸೇಲ್ ಕೊಡ್ತಾರೆ. ಅದಷ್ಟು ಬೇಗ ಬನ್ನಿ. ಇವೆಲ್ಲ ಲಿಮಿಟೆಡ್ ಸ್ಟಾಕ್ಸ್ ಇರೋಂಥದ್ದು. ನೋಡಿ ಈ ಕಡೆ ಹಂಗೆ ಟರ್ನ್ ಮಾಡಿ ಸರ್. ನೋಡಿ ಜಸ್ಟ್ ನಾನೇ ತೋರಿಸ್ಬಿಡ್ತೀನಿ, ಕೊಡಿ ಸರ್ ಹಂಗೆ. ಸೊ ನೋಡ್ಬೋದು ಸ್ನೇಹಿತರೆ ಎಷ್ಟು ಅದ್ಭುತವಾಗಿದೆ ಗಣೇಶಗಳು ನೀವೆಲ್ಲ ನೋಡಿ. ಸೊ ಇದು ಬಂದ್ಬಿಟ್ಟು ನೀವು ಪಿಕಪ್ ಕಾನ್ಸೆಪ್ಟು, ಇದು ಬಂದ್ಬಿಟ್ಟು ದರ್ಬಾರ್ ಮಾಡ್ತಿರೋದು. ಸೊ ಇದು ಬಂದ್ಬಿಟ್ಟು ನಿಮಗೆ ಲಾಲ್ ಬಾಗ್ ಟೈ ಗಣೇಶ ನೋಡಿ, ತುಂಬ ಜನ ಹುಡುಕ್ತಾ ಇರ್ತೀರಾ. ಅದು ಇದು ನೋಡಿ ಏನು ಸಾಕಾಗಿದೆ. ಇದು ಬಂದ್ಬಿಟ್ಟು ನಿಮಗೆ ಆನೆ ಸೊಂಡ್ಲ ಮೇಲೆ ಕುತ್ಕೊಂಡಿರೋದಾಗಿರ್ಬೋದು. ಇದು ನೋಡಿ ಪುಟ್ಟದಾಗಿರೋ ತೋರಿಸ್ತಾರೆ ಆ ಥರದ್ದು. ಸೊ ಚಂದ್ರನ ಮೇಲೆ ನಿಂತಿರೋದು.
ಮತ್ತು ನೋಡಿ ನನ್ನ ಫೇವ್ರೇಟ್ ಕಾನ್ಸೆಪ್ಟ್ ಶಿವನ ಕಾನ್ಸೆಪ್ಟು. ಈ ಥರ ಹಲವಾರು ಡಿಸೈನ್ಸ್ ಇದೆ ಸ್ನೇಹಿತರೆ. ಸೊ ಆದಷ್ಟು ಬೇಗ ಬಂದರೆ ನೀವು ಗ್ರ್ಯಾಬ್ ಮಾಡ್ಕೊಂಡು ಹೋಗ್ಬೋದು. ಅಷ್ಟು ಲಿಮಿಟ್ ಸ್ಟಾಕ್ ಹೋಗಿದೆ ನೋಡಿ, ಏನು ಸಾಕಾಗಿದೆ ಗಣೇಶಗಳು ಇವೆಲ್ಲ ನೋಡ್ತಿರ್ಬೋದು. ಸೊ ಆದಷ್ಟು ಬೇಗ ಬನ್ನಿ, ದಯವಿಟ್ಟು ಕಲೆಕ್ಟ್ ಮಾಡ್ಕೊಂಡು ಈ ಒಳ್ಳೊಳ್ಳೆ ಗಣೇಶಗಳಿದೆ ಅವ್ರ ಹತ್ರ. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನೋಡಿ ಪುಟ್ದಾಗಿರೋದು ಇದೆಲ್ಲ ನಿಮ್ಗೊಂದು 8 10 ಇಂಚು ಬರೋದು ಗಣೇಶಗಳು ನೋಡಿ. ಅದಾದಮೇಲೆ ಇದೆಲ್ಲ ನಿಮ್ಗೆ ಹೇಳೋದಲ್ಲ ಗೌರಿಗಳು ನೋಡಿ. ಸರ್ ಗೌರಿ ಓವಲ್ ಎಷ್ಟಿದೆ ಸರ್ ಮಿತ್ರ ಇವಾಗ ಪ್ರೆಸೆಂಟು? ಎಷ್ಟಿದೆ ಟೋಟಲ್ ಎಷ್ಟಿದೆ ಮಿತ್ರ ಇವಾಗ? ಹಾಂ, ಸೊ ಸ್ನೇಹಿತರೆ 800 ಪೀಸ್ ಅಂದರೆ ನೀವೇ ಅರ್ಥ ಮಾಡ್ಕೋಬೋದು. ಲಿಮಿಟ್ ಆಗಿದೆ ಆ್ಯಕ್ಚುಲಿ. ಆಲ್ಮೋಸ್ಟ್ ಹೋಲ್ಸೇಲ್ ತೊಗೊಳೋರು ಬೇಗ ಬಂದು ತೊಗೊಂಡೋಗ್ಬಿಡ್ತಾರೆ. ಸೊ ಆದಷ್ಟು ಬೇಗ ಬಂದು ತೊಗೊಂಡೋಗಿ ನೋಡಿ. ಈ ಸೈಜಿಂದ ಗೌರಿ ಇದೆ ಇರ್ತಾರೆ, ಈ ಸೈಜಿಂದ ಹಿಡಿದು ನಿಮಗೆ ಈ ಸೈಜ್ ಗಂಟ ಸಿಗುತ್ತೆ ನಿಮಗೆ. ಸೊ ಆಲ್ಮೋಸ್ಟ್ ಫೀಟ್ ಒಂದು ಎಷ್ಟು ಫೀಟ್ ಸರ್ ಇದು? ಸೊ 2 ಫೀಟ್ ರೇಂಜಲ್ಲಿ ಬರುವಂಥದ್ದು ನೋಡಿ. ಪ್ರತಿಯೊಂದಕ್ಕೂ ವರ್ಕ್ ಎಲ್ಲ ಕಂಪ್ಲೀಟ್ ಮಾಡ್ಬಿಟ್ಟವ್ರೆ. ಸೊ ಆದಷ್ಟು ಬೇಗ ಬನ್ನಿ. ವಿತೌಟು ಸಿಗಿದೆ, ಬಟ್ ವರ್ಕ್ ಇರೋದು ಚೆನ್ನಾಗಿದೆ ಆ್ಯಕ್ಚುಲಿ. ನೀವೇನು ಅಡಿಷನಲ್ ಮಾಡೋಂಥದ್ದು ಅವಶ್ಯಕತೆ ಇಲ್ಲ. ಜಸ್ಟ್ ಇನ್ನು ಮುಂದೆ ತೊಗೊಂಡೋಗಿ ಸೇಲ್ ಮಾಡೋದಷ್ಟೇ, ಏನಿಲ್ಲ ಆಪ್ಷನ್ಸು ನೋಡಿ. ವಿತೌಟ್ ವರ್ಕ್ ಬೇಕಂದ್ರೆ ಇಲ್ಲಿದೆ ಗಣೇಶ ಗೌರಿಗಳು ನೋಡ್ತಿರ್ಬೋದು. ವಿತೌಟ್ ವರ್ಕ್ ಇರೋದು, ವಿತ್ ವರ್ಕ್ ಇರೋದು ಇದ್ದಾವೆ. ಓಕೆನಾ, ಇಲ್ಲಿ ಕೂಡ ಇದಾವೆ ನೋಡಿ ಇವೆಲ್ಲ ಗೌರಿಗಳೇ. ಸೊ ಆದಷ್ಟು ಬೇಗ ಬನ್ನಿ, ನಿಮ್ಮ ಗೌರಿ ಗಣೇಶ ಎರಡು ತೊಗೊಬೋದು ನೋಡಿ. ಗಣೇಶ ಎಷ್ಟು ಮುದ್ದಾಗಿ ಪುಟ್ದಾಗಿ ಸಕ್ಕದಾಗಿದೆ. ಆದಷ್ಟು ಬೇಗ ಬಂದು ತಗೊಳ್ಳಿ ಅಂತ ಹೇಳ್ತಾ ಬನ್ನಿ ಆ ಕಡೆ ಕೂಡ. ಸರ್ ನಮ್ಮದು ಟರ್ಮಿನಲ್ 2 ಬ್ಯಾಕ್ ರೋಡ್ ಏರ್ಪೋರ್ಟ್ ಬೇಗೂರ್ ಹತ್ರ ಬಂದರೆ ಸಾಕು. ಸೊ ಇನ್ನೊಂದು ತುಂಬಾ ಜನ ಕೇಳ್ತಾರೆ ಗಣೇಶಗಳನ್ನ ಡೆಲಿವರಿ ಮಾಡ್ತೀರಾ ಅಂತ ಕೇಳ್ತಾರೆ. ಅದು ಯಾವ ಥರ ಆಪ್ಷನ್ ಇದೆ ಮಾತ್ರ? ಸರ್ ಇಲ್ಲಿಗೆ ಬಂದರೆ ಗಾಡಿ ಮಾಡಿ ನಾವು ಕೊಡ್ತೀರಿ, ಒಟ್ಟಾಗಿ ಕೊಡ್ತೀರಿ, ಸೇಫ್ಟಿ ಮಾಡ್ಕೊಡ್ತೀರಿ. ಅವರೆಲ್ಲಿ ಎಲ್ಲ ಮಾಡ್ಕೊಡ್ತೀರಾ? ಸೊ ತುಂಬಾ ಜನಕ್ಕೆ ಅದೊಂದು ಕನ್ಫ್ಯೂಷನ್ ಇದೆ. ಡೆಲಿವರಿ ಇಲ್ಲಿ ದೂರ ಹೋಗ್ಬೇಕು, ಡೆಲಿವರಿ ಮಾಡ್ಕೊಡ್ತೀರಾ ಗೊತ್ತಿರಲ್ಲ ಪಾಪ ಜನ ತಗೊಂಡು. ನೆಲ್ಲೊಟ್ಟಲ್ಲಿ ಪ್ಯಾಕಿಂಗ್ ಮಾಡ್ಕೊಡ್ತೀರಿ ಕ್ಲೀನಲ್ಲಿ. ಅದು ಟಂಪೋ ಇಲ್ಲಿ ಮಾತಾಡ್ಬಿಟ್ಟು ಎಷ್ಟು ಚಾರ್ಜ್ ಆಗ್ತದೋ ಅಷ್ಟು ಕೊಟ್ಬಿಟ್ಟು ಅವ್ರು ಎತ್ಕೊಂಡು ನಾವು ಪ್ಯಾಕಿಂಗ್ ಕ್ಲೀನಾಗಿ ಮಾಡ್ಕೊಡ್ತೀವಿ. ಸೊ ಮಿನಿಮಮ್ ಅದೇ ಹೋಲ್ಸೇಲ್ ಒಂದು ಎಷ್ಟು ಪೀಸ್ ಅಂತ ಹೇಳಿದ್ರು? ಮಿನಿಮಮ್ 25 ಪೀಸ್ ಮೇಲೆ ಯಾವ ಹೋಲ್ಸೇಲ್ ತಗೊಂಡ್ರೆ ಕೊಡ್ತೀರಾ? ಸೊ ಇದು ಬಿಟ್ಟು ನೆಕ್ಸ್ಟ್ ಏನೋ ಬರುತ್ತೆ ಮಾಡ್ಲುಗಳು? ಇನ್ನ ಬರುತ್ತೆ ಸರ್. ಎಷ್ಟು ಫೀಟ್ ಗಣ ಬರ್ಬೋದು? ಇನ್ನ 4 ನಮ್ದು 9 ಇಂಚಿಂದ 4 ಅಡಿವರೆಗೂ ಇರೋದು. ಅದ್ನಲ್ಲಿ ಇನ್ನ ವೆರೈಟಿ ಬರುತ್ತಾ ಇರ್ತದೆ, ಹೋಗ್ತಾ ಇರ್ತದೆ ಸರ್, ಹೋಗ್ತಾ ಇರ್ತದೆ. ಓಕೆ. ಸೊ ಇನ್ನೊಂದ್ಸಿ ಹೇಳಿದ್ನಲ್ಲ, ಸೊ ನಿಮ್ಮ ಲೊಕೇಶನ್ ಡಿಸ್ಕ್ರಿಪ್ಷನ್ ಹಾಕಿದ್ದೀನಿ ಸರ್. ಸೊ ನಿಮ್ಮ ಟೈಮಿಂಗ್ ಏನಿದೆ ಸರ್? ಕೂಡ ಟೈಮಿಂಗ್ಸ್ ಏನಿಲ್ಲ ನಮ್ದು. ಅಂದ್ರೆ ಬೆಳಗ್ಗೆ ಹೊತ್ತು ರಾತ್ರಿ 10 ಗಂಟೆವರೆಗೆ ಯಾವಾಗನ ಬರಲಿ, ನಾವು ಓಪನ್ ಇಲ್ಲೇ ಇರ್ತೀವಿ. ಇಲ್ಲ ಪತ್ತೆ ಮನೆ ಫೋನ್ ಮಾಡೋದು ಗೊತ್ತಾಗಲ್ಲ. ಇಲ್ಲಿಗೆ ಸೊ ಎಕ್ಸಾಕ್ಟ್ ಪಕ್ಕಾ ಲೊಕೇಶನ್ ಇದೆ ಟರ್ಮಿನಲ್ 2 ಅಲ್ಲಿ ಬಂದು ಫೋನ್ ಮಾಡಿ ಸಾಕು, ಬೇಗೂರು. ಹೌದು ಸರ್. ಹೌದಾ? ಓಕೆ ಸರ್, ತುಂಬ ಥ್ಯಾಂಕ್ಸು. ಇನ್ನೊಂದ್ಸಿ ಮುಂದೆ ಹೊಸ ಮಾಡ್ಲುಗಳು ಬಂದರೆ ಸ್ವಲ್ಪ ಕಾಲ್ ಮಾಡಿ ಹೇಳಿ ಸರ್. ಸರಿ ಸರ್. ಓಕೆ ಸರ್, ಥ್ಯಾಂಕ್ಸ್.